ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಸ್ಥಾನದಲ್ಲಿ ಗುರು ಸ್ವರೂಪನಾಗಿರುತ್ತಿದ್ದೆ, ಭೂಮಧ್ಯದಲ್ಲಿ ಲಿಂಗ ಸ್ವರೂಪನಾಗಿರುತ್ತಿದ್ದೆ, ಹೃದಯ ಮಧ್ಯದಲ್ಲಿ ಜಂಗಮ ಸ್ವರೂಪನಾಗಿದ್ದೆ. ಈ ಪರಿಯಲ್ಲಿ ಅಂತರಂಗ ಬಹಿರಂಗ ಭರಿತನಾಗಿದ್ದೆಯಯ್ಯ. ಶ್ರೀ ಗುರುವಾಗಿ ಬಂದು ದೀಕ್ಷಿಸಿ ರಕ್ಷಿಸಿದೆ, ಗುರುಲಿಂಗವಾಗಿ ಬಂದು ಕರಸ್ಥಲದಲ್ಲಿ ಪೂಜೆಗೊಂಡು ರಕ್ಷಿಸಿದೆ. ಜಂಗಮ ಸ್ವರೂಪವಾಗಿ ಬಂದು ಎನ್ನ ಅವಗುಣಗಳನ್ನು ಕಳೆದು ಅಂತರಂಗ ಬಹಿರಂಗ ಭರಿತ ಪ್ರಸಾದವನ ಕರುಣಿಸಿ ಎನ್ನನ ಮುಕ್ತನ ಮಾಡಿದೆಯ ಗುರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಪ್ರಾರಂಭದಲ್ಲಿ ಸೃಷ್ಟಿಯ ಮೂಲ ಸ್ವರೂಪ ಬಸವಾದಿ ಶರಣರನ್ನ, ಅವರ ಬಳಿಬಿಡಿದು ಈ ಜಗತ್ತನ್ನು ಬೆಳಗಿದಂಥ ಎಲ್ಲ ಶರಣ ಸಂತ ಮಹಂತರನ್ನು ಸ್ಮರಿಸುತ್ತಾ, ಉಳಿವಿಯ ಈ ಪುಣ್ಯ ನೆಲದಲ್ಲಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಸ್ವಾಮೀಜಿಗಳ ಒಂದು ಉಪಸ್ಥಿತಿಯಲ್ಲಿ ನೆರೆದಂಥ ಎಲ್ಲ ಶರಣ ಬಂಧುಗಳ ಮುಂದೆ ನನಗೆ ಕೊಟ್ಟಂಥ ವಿಷಯದ ಬಗ್ಗೆ ತಮ್ಮ ಮುಂದೆ ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀವಿಲ್ಲಿ ಬಂದವರೆಲ್ಲರೂ ಸಹಿತ ಒಬ್ಬೊಬ್ಬರು 1,000 ಜನರಿಗೆ ಸಮ. ಯಾಕಂದರೆ ಮುಂದೆ ತಾವೆಲ್ಲರೂ ತಮ್ಮ ತಮ್ಮ ಭಾಗಗಳಲ್ಲಿ ಹೋಗಿ ಶರಣ ತತ್ವವನ್ನು ಬಿತ್ತತಕ್ಕಂಥವರೇ ಆಗಿದ್ದೀರಿ. ಆ ಕಾರಣಕ್ಕೆ ಈ ತತ್ವಕ್ಕೆ ಎಲ್ಲಿಯೂ ಸಹಿತ ಅಪಚಾರ ಬರದಂತೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೇಳ್ತಿರ್ತಾರೆ, ಟ್ರೈನರ್ಸ್ ಟ್ರೈನಿಂಗ್ ಅಂತ ಹೇಳ್ತಿರ್ತಾರೆ. ಟ್ರೈನರ್ಸ್ ಟ್ರೈನಿಂಗ್. ಅದಕ್ಕಾಗಿ ಇಲ್ಲಿ ಏನು ಚಿಂತನೆಗಳಾಗ್ತಾ ಇದ್ದಾವಲ್ಲ, ಈ ಚಿಂತನೆಗಳು ನಿಮ್ಮ ಮೂಲಕ ಆಯಾಯ ಭಾಗಗಳಲ್ಲಿ ವಿಸ್ತರಿಸ್ತಾ ಹೋಗ್ತಾ ಇದ್ದಾರೆ. ಈ ದಿಶೆಯಲ್ಲಿ ತಮ್ಮೆಲ್ಲರ ಅಂತರಾತ್ಮಗಳಿಗೆ ಭಕ್ತಿಯ ಶರಣಗಳನ್ನು ಸಲ್ಲಿಸ್ತಾ, ಒಂದು ತಾವೆಲ್ಲರೂ ಸಹಿತ ರಿಸೋರ್ಸ್ ಪರ್ಸನ್ಸ್ ಆಗಿರೋದ್ರಿಂದ, ತಾವೆಲ್ಲರೂ ಸಹಿತ ಪ್ರಜ್ಞಾವಂತರಾಗಿರೋದ್ರಿಂದ ಈ ಶರಣರ ತತ್ವ ದರ್ಶನಗಳು ಯಾಕೆ ಸಿಗ್ತವೆ ಅನ್ನೋದನ್ನು ಪ್ರಸ್ತಾಪಿಸಿ ನಾನು ಮುಂದಕ್ಕೆ ನನಗೆ ಕೊಟ್ಟಂಥ ವಿಷಯಕ್ಕೆ ಹೋಗ್ತೀನಿ. ನಾವು ಏನೇ ಆಗಿರಬಹುದು, ಎಷ್ಟೇ ವಿದ್ವತ್ ಇರಬಹುದು, ಎಷ್ಟೇ ಓದು ಇರಬಹುದು, ಆದರೆ ಅದು ನನ್ನಲ್ಲಿ ಇದೆ ಅನ್ನುವ ಭಾವ ಏನಾದರೂ ಹೊಂದಿದ್ವಿ ಅಂದರೆ ನಮ್ಮಿಂದ ಶರಣರು ದೂರಕ್ಕೆ ಅಂತ ಹೋಗ್ತಾರೆ. ಇದು ಒಂದು ನೆನ್ಪಿಟ್ಕೋಬೇಕು. ನಮಗೆ ಯಾವುದೋ ಒಂದು ರೀತಿಯ ಕರುಣೆ ತೋರಿ ಆತ ನಮ್ಮೊಳಗೆ ಬಂದು ನೆಲೆಸಿರ್ತಾನೆ, ಮಾತಾಡಿಸ್ತಾ ಇರ್ತಾನೆ, ಓದೋದಕ್ಕೆ ಹಚ್ಚಿದ್ದಾನೆ, ಚಿಂತನೆ ಮಾಡೋದಕ್ಕೆ ಹಚ್ಚಿದ್ದಾನೆ. ಆತನ ಕರುಣೆ ಅದು. ಆ ಕರುಣಾ ಕೃಪಾ ಕಟಾಕ್ಷದಿಂದ ಇದೆಲ್ಲ ಆಗ್ತಾ ಇದೆ. ಆ ಜಾಗದಲ್ಲಿ ನಾನು ಅನ್ನೋದನ್ನು ನಾನು ಸೇರಿಸಿದ್ದೀನಿ ಅಂತಂದರೆ ತುಂಬ ಕಷ್ಟ ಆಗ್ತದೆ. ಆವಾಗ ಬರೀ ನಮಗಲ್ಲ, ಆ ಶಕ್ತಿಗೆ ಕುಂದು ಬರ್ತದೆ. ಎಲ್ಲೇ ಮಾಡಲಿ ನಾವು ನಾನು ಇಲ್ಲದಂತೆ ಮಾತಾಡಬೇಕು. ಮಾತಾಡೋರು ನಾವಲ್ಲ, ಕೇಳುವವರು ನಾವಲ್ಲ. ನಿಮ್ಮೆಲ್ಲರ ಅಂತಃಕರಣದಲ್ಲಿ ನಿಂತಹ ಪರವಸ್ತುವೇ ಇದೆಲ್ಲ ನಡೆಸ್ತಾ ಇದೆ. ಇದು ಬಹಳ ವಿಚಿತ್ರ ಆತನ ಸೃಷ್ಟಿ. ಬಯಲನ್ನ ರೂಪ ಮಾಡೋದಕ್ಕೆ ಇವೆಲ್ಲ ಮಾಡಿದ. ನಮ್ಮೆಲ್ಲರ ಭಾವದೊಳಗೆ ಬಂದು ನಿಂತ್ಕೊಂಡ. ಬಯಲಿಗೆ ಒಂದು ಆಶ್ರಯ ಬೇಕಲ್ಲ. ಈಗ ನನ್ನ ಭಾವದೊಳಗೊಂದು, ಬಯಲ ಭಾವದೊಳಗೊಂದು ಚಿತ್ರಣ ಬಂದಿದೆ. ಅದನ್ನು ಬರಿಬೇಕಾದ್ರೆ ಒಂದಿಷ್ಟು ಪೇಪರ್ ಬೇಕು, ಅದಕ್ಕೆ ಇವು ಬೇಕಲ್ಲ. ಆ ರೀತಿ ಈ ಮೂಲ ಅಹಂಕಾರ ನಾನು ಪರಶಿವನ ಸ್ವರೂಪ ಅಂತಕ್ಕಂಥ ನಾನವಿಗೂ ಈ ನಾನು ಭ್ರಮಿತ ಭಾವ ಐತಲ್ಲ, ಈ ನಾನವಿಗೂ ಈ ಸಂಬಂಧ ಐತಿ. ಅದು ಇದನ್ನ ಸ್ವಲ್ಪ ಕಳಿಸೋದು ಏನೈತಲ್ಲ, ಬಹಳ ಕಷ್ಟದ ಕೆಲಸ ಇದು. ಯಾಕಂದ್ರೆ ಇದು ನೇರವಾಗಿ ಅಂಟುಕೊಂಡೈತಿ. ಇದು ಯಾವಾಗ ಕಳಿಸ್ಕೊಂತೈತೆ ಅಂತ ಹೇಳಿದ್ರೆ, ಭ್ರಮಿತ ಭಾವ ಇದೆಯಲ್ಲ, ಈ ಭ್ರಮಿತ ಭಾವ ಮೂಲ ಭಾವದೊಳಗೆ ಸೇರ್ಕೊಂಡಾಗ ಕಳಿಸ್ಕೊಂತೈತಿ, ಇಲ್ಲದ್ರೆ ಹೋಗಲ್ಲ ಅದು. ಈ ನಾನು ಯಾರು ಅಂದ ಕೂಡಲೇ
ನಾವು ಹೇಳ್ತೀವಿ ನಾವು ಇಂಥವ್ರ ಮಗ, ಇಂಥವ್ರ ಕುಟುಂಬದವರು, ಇಂಥ ಜಾತಿಯವರು, ಇಂಥ ವ್ಯವಸ್ಥೆ ಇದ್ದವರು, ಇದನ್ನೆಲ್ಲ ಪರಿಚಯ ಮಾಡ್ಕೊಂಡ್ಬಿಡ್ತೀವಿ. ಇಷ್ಟು ಹೇಳಬೇಕಾದ್ರೆ ನನಗೆ ಈ ಮಾಹಿತಿ ಎಲ್ಲಿಂದ ಬಂತು? ನನಗೆ ನನ್ನ ಭಾವದೊಳಗೆ ಈ ವಿಷಯವೆಲ್ಲ ಶೇಖರಣೆ ಆಗಿದೆ. ಅದಕ್ಕಾಗಿ ಪಟ್ಟಣಂಗೆ ಹೇಳ್ಬಿಡ್ತೀವಿ ನಾವು. ಹುಟ್ಟಿದಿಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಬೆಳೆದು ಬಂದಂತ ಎಲ್ಲ ಶಾಲೆ, ಕಾಲೇಜು, ತಂದೆ ತಾಯಿ, ಬಂಧು ಬಳಗ, ಘಟನೆಗಳು ಎಲ್ಲವನ್ನ ಒಳಗಡೆ ಸ್ಟೋರ್ ಮಾಡ್ಕೊಂಡಿದ್ವಲ್ಲ, ಇದು ನಾನು ಅಂತೇಳಿ ಆ ನಾನುವಿಗೆ ಭ್ರಮಿತ ನಾನು ಅಂತ ಕರೀತಾರೆ ಶರಣರು. ಭ್ರಮೆ ಅದು ನಾನು ಅಲ್ಲ. ಹಾಗಾದ್ರೆ ನಾನು ಯಾರು? ನಾನು ಯಾರಂದ್ರೆ ವಚನನೇ ಸಾಕ್ಷಿ ಕೊಡ್ತೇವೆ ಅದಕ್ಕೆ. ಬಯಲೇ ಅಂಗವಾಗಿ ನಿರ್ವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ನನ್ನೊಳಗ ಪರವಸ್ತು ಹೆಂಗ್ ಬಂದೈತೆ ಅಂತ ಹೇಳಿದ್ರೆ ಬಯಲ ಸ್ವರೂಪದ ಅಂಗವಾಗಿ ಬಂದು ಸೇರ್ಕೊಂಡತಿ. ಬಯಲೇ ಅಂಗವಾಗಿ ನಿರ್ವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ಯಾರ ಭಾವಕ್ಕೆ? ನಮ್ಮೆಲ್ಲರ ಭಾವಕ್ಕೆ ಸಂಬಂಧ ಆಗೈತೆ ಅದು ಪರವಸ್ತು. ಮತ್ತೆ ಹಾಗಾದ್ರೆ ಯಾಕೆ ಅದಕ್ಕೆ ಸುಮ್ಮನೆ ಇದೆ ಹಂಗಾದ್ರೆ? ಅದಕ್ಕೆ ಮುಂದೆ ಆ ವಚನದಲ್ಲಿ ಅದನ್ನು ಹೇಳ್ತಾರೆ ಅವರು. ಬಯಲಿಂದ ಅಂಗವಿಲ್ಲದೆ ನಿರ್ವಯಲೆಂಬ ಲಿಂಗ ನಿಶಬ್ದವಾಗಿ ಭಾವಕ್ಕೆ ಬೆರಗಾಯಿತು ನೋಡ. ಝೇಂಕಾರ ನಿಜಲಿಂಗ ಪ್ರಭುವೇ. ನನ್ನೊಳಗಿರುವ ಪರವಸ್ತು, ನನ್ನ ಭಾವದ ಸಮೀಪದಲ್ಲಿರ್ತಕ್ಕಂಥ ವಸ್ತು, ನಾನು ಯಾರನ್ನು ಕೂಡ್ಲೇನೆ ನಾನು ಇಂಥವ್ರ ಮಗ, ಇಂಥ ಕುಟುಂಬದವನು, ಇಷ್ಟ ಎಕರೆ ಹೊಲ ಐತೆ, ಇಷ್ಟು ಶ್ರೀಮಂತ ಇದೇನೆ ಅಂತ ಹೇಳುವ ನಾನು, ನನ್ನೊಳಗೆ ಇರುವ ಪರವಸ್ತುವಿನ ಬಗ್ಗೆ ನನಗೆ ನೆನಪೇ ಆಗಲ್ಲ. ಯಾಕೆ? ಅದೇ ಭ್ರಮಿತ ಭಾವದಲ್ಲಿ ಮೂಲ ಭಾವವನ್ನು ನಾನು ಮೂಲಿಗೆ ಹೊತ್ತಿ ಬಿಟ್ಟಿದ್ದೀನಿ. ಇದೇ ಬಹಳ ಪ್ರಮುಖ. ಆದರೆ ದುರ್ದೈವ ಏನಂತ ಹೇಳಿದ್ರೆ, ನಾವೇನು ಲಿಂಗ 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 ಅಂತ ನಾವೀಗೇನು ಕೊರಳಲ್ಲಿ ಕಟ್ಟಿಕೊಂಡಿದ್ದೀವಿ, ಅದನ್ನ ಪ್ರಮಾಣಿಸಬೇಕಾದದ್ದೇ ಭಾವದೊಳಗೆ. ಆ ಭಾವ ತುಂಬೆಲ್ಲ ಒಂದು ಮುತ್ತನ್ನ ಒಂದು ಮೂಲೆಗೆ ಹಾಕಿ ಒಂದು 100 ಚೀಲ ಯಾವುದೋ ಒಂದು ವಿಷಯ ತಂದಾಕಿ ಆ 100 ಚೀಲದಾಗ ಬಡದಾಡಿದ್ರೆ ಮುತ್ತು ಸಿಗೋದಿಲ್ಲ. ಅದು ಮೊದಲ ಆ ಚೀಲಗಳನ್ನ ತೆಗಿಬೇಕು. ಚೀಲ ತೆಗೆದು ಕಸ ಹೊಡೆದಾಗಿ ಸಿಗ್ತೈತಿ ಅದು, ಬೆಲೆ ಬಾಳತಕ್ಕಂಥದ್ದು. ಆ ರೀತಿ ಇದೆ ಒಳಗಡೆ. ಸದ್ಭಾವದಿಂದ ಇದು ಸಾಧ್ಯ ಇದೆಯೇ ಹೊರತು ಭಾವದಲ್ಲಿ ಭ್ರಮಿತತೆ ತುಂಬಿದ್ರೆ ಲಿಂಗ ಎಂದೂ ಸಾಧ್ಯ ಇಲ್ಲ. ಇದು ಗೊತ್ತಿರ್ಬೇಕು ನಮಗೆ. ನನ್ನ ಪ್ರಾಣ ಚೈತನ್ಯ, ಐ ಹ್ಯಾವ್ ಟು ಟ್ರಾನ್ಸೆಂಡ್ ಫ್ರಮ್ ಮೈ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಟು ಅಬ್ನಾರ್ಮಲ್ ಎಕ್ಸಿಸ್ಟೆನ್ಸ್. ಅಲ್ಲಿಗೆ ಹೋಗ್ಬೇಕು ನಾನು. ಅದಕ್ಕಾಗಿನೇ ಲಿಂಗ ಕೊಟ್ಟದ್ದು ಶರಣರು. ಈಗ ವಿಷಯಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ಷಟ್ ಸ್ಥಳಗಳು ಅಂತಕ್ಕಂಥದ್ದು ನಾನು ಯಾಕೆ ಇದನ್ನು ಇಂಟ್ರಡಕ್ಷನ್ ತಗೊಂಡೆ ಅಂದರೆ, ನಾವೆಲ್ಲರೂ ಸಹಿತ ಎಲ್ಲೇ ಮಾತಾಡಕ್ಕೆ ಕರೀತಾರೆ, ಅನುಭವ ಮಾಡಕ್ಕೆ ಕರೀತಾರೆ, ಏನೋ ವಿಷಯ ಹೇಳಕ್ಕೆ ಕರೀತಾರೆ, ನಿಜಾಚರಣೆ ಮಾಡಕ್ಕೆ ಕರೀತಾರೆ. ಅವಾಗ ನನ್ನ ಭಾವದೊಳಗೆ ಬರಬೇಕು. ಮಾಡುವಾತ ನಾನಲ್ಲವಯ್ಯ, ನೀಡುವಾತ ನಾನಲ್ಲವಯ್ಯ, ಬೇಡವಾತ ನಾನಲ್ಲವಯ್ಯ, ನಿಮ್ಮ ಕಾರುಣ್ಯವಲ್ಲದೆ ಎಲೆದೇವ. ತೊತ್ತು ಅಲಸಿದಡೆ ಒಡತಿ ತನಗೆ ತಾ ಮಾಡಿಕೊಂಬಂತೆ ನಿನಗಿನೇ ಮಾಡಿಕೋ ಕೂಡಲ ಸಂಗಮ ದೇವ. ಇಷ್ಟು ಅರ್ಪಣೆ ಮಾಡ್ರಿ ಮೊದಲು. ಭಾವದೊಳಗೆ ಇಷ್ಟು ತಗೊಳ್ಳದೆ ಇದ್ರೆ ನಮ್ಮ ಮಾತುಗಳೆಲ್ಲ ಸೂತಕ. ಅವುಗಳಿಗೆ ನಾವೇನು ಕರಿತೀವಿ ಅಂತ ಹೇಳಿದ್ರೆ ಬುದ್ಧಿಯ ನೆಲೆಯಿಂದ ಬಂದಂಥವು ಸೂತಕ ಆಗ್ತವೆ. ಯಾವ ಶಬ್ದ ಸೂತಕಾಗಿ ಹೊರಗೆ ಬರ್ತದೋ ಅದು ಕೇಳುಗರನ್ನು ಸಹಿತ ನಷ್ಟ ಮಾಡ್ತೈತೆ. ಅಲ್ಲಿ ಕೇಳುಗರಲ್ಲಿ ಸಹಿತ ಸಮಯ ವ್ಯರ್ಥ ಆಗ್ತೈತಿ, ಅಲ್ಲಿ ಹಣ ವ್ಯರ್ಥ ಆಗ್ತೈತಿ. ಇದನ್ನ ಎಲ್ಲಿವರೆಗೂ ನಾವು ಈ ವಿಷಯವನ್ನು ತಿಳ್ಕೊಳ್ಳಾರ್ದ ಕೆಲಸ ಮಾಡ್ತೀವಿ ಬಸವ ಭಕ್ತರು, ಎಸ್ಪೆಷಲಿ ಬಸವ ತತ್ವದ ಪ್ರಸಾರದಲ್ಲಿ, ಅಲ್ಲಿವರೆಗೆ ನಾವು ಜಯ ಸಾಧಿಸಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾನು ಯಾಕಿದನ್ನ ಈಗ ಮಾತಾಡ್ತಿದ್ವಿ ನಾವು ಈರಣ್ಣವರು ನಾವು ಸೇರಿ, ಮಾತಾಜಿ ಏನು ಕೆಲಸ ಮಾಡಿದ್ರಿ ಇಲ್ಲಿ, ಯಾವುದೇ ವರ್ಗದ ಜನ ಬಂದರೂ ಸಹಿತ ಒಳಗೆ ಕರ್ಕೊಂಡ್ರು. ಎಲ್ಲಿಯೂ ಸಹಿತ ಜಾತಿ ಕೋಮುಗಳ ಆಧಾರದ ಮೇಲೆ ಅವ್ರನ್ನ ಗುರುತಿಸಲೇ ಇಲ್ಲ. ಅದೊಂದು ಬಹಳ ವಿಶೇಷತೆ ಅವರು. ಇವತ್ತು ಯಾವುದೇ ಕರ್ಮಠರು ಅಂತಕ್ಕಂಥ ಕಮ್ಯುನಿಟಿಗಳನ್ನ ಕೇಳ್ತೀವಿ ಅಂತೀವಲ್ಲ ನಾವು, ಬ್ರಾಹ್ಮಣರು, ವಿಶ್ವಕರ್ಮರು, ಅವರೆಲ್ಲರ ಬಂದು ಲಿಂಗಾಯತರಾಗಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅದು ಬರ್ಬೇಕು ಮೊದಲು. ಜಾತಿ ಹಿಡಿದು ನಾವು ಪೀಠಗಳನ್ನ ಮಾಡೋದು, ಅದೇ ಸ್ವಾಮಿಗಳನ್ನ ಕರ್ಕೊಂಬಂದು ಹಾರ ಹಾಕೋದು, ಸನ್ಮಾನ ಮಾಡೋದು,
ಏನಾಗುತ್ತೆ ತತ್ವ? ಏನಾಗುತ್ತೆ ಹೇಳಿ ನೀವು? ಇವತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಅದೇ. ಜಾತಿ ಬಂದ್ಮೇಲೆ ಉಪಜಾತಿ ಬಂದೇ ಬರ್ತದೆ. ಈ ಕಲ್ಮಶ ಎಲ್ಲೈತಲ್ಲ ಭ್ರಮಿತ ಭಾವದೊಳಗೈತೆ. ಈ ಭ್ರಮಿತ ಭಾವನ ಕಿತ್ತೊಳಕ್ ನಮ್ಗೆ ವಚನಗಳು ಕೊಟ್ರೆ ಅದೇ ಭ್ರಮಿತ ಭಾವದಲ್ಲಿ ಇಟ್ಕೊಂಡು ಅದ್ರ ಒಳಗ ಮತ್ತೆ ಕೈಯಾಡ್ಸಕತ್ತೀವಿ ನಾವು. ನಾನು ಈ ಜಾತಿ ಆ ಜಾತಿ, ಲಿಂಗಾಯತರ ಈ ಜಾತಿ, ಪಂಚಮಸಾಲಿ, ಬಣಜಗ, ರೆಡ್ಡಿ, ಐನೂರು, ಅವನು ಇವನು, ಏನಿದೆ ನೀವು ಮಾಡ್ತಾ ಇರೋದು? ಇದು ವಿಚಾರ ಮಾಡ್ಬೇಕಲ್ಲ ನಾವು. ಪ್ರಜ್ಞಾವಂತರು ವಿಚಾರ ಮಾಡ್ಬೇಕು ಇದನ್ನ. ನನ್ನ ಭಾವದೊಳಗೆ ಎಲ್ಲಿಯೂ ಸಹಿತ ಅದು ಸುಳಿಬಾರದು, ಯಾರಿಗೂ ಸುಳಿಬಾರದು. ಮೇಲ್ ಜಾತಿಯವರಿಗೂ ಸುಳಿಬಾರದು, ಕೆಳ ಜಾತಿಯವರಿಗೂ ನಾನು ಇಂಥವನು ಇವನು ಒಂದಿಷ್ಟು ನೋಡಿ ನನ್ನವನು ನನ್ನ ಜಾತಿಯವನಂತ ಭಾವ ಒಳಗೆ ಬಂತು ಅಂದ್ರೆ ಲಿಂಗ ದೂರ ಆಯ್ತಲ್ಲಿ. ಇದನ್ನ ನಾವು ನೆನಪಿಟ್ಟುಕೊಂಡು ಮುಂದುವರಿಯೋಣ ಅಂತಕ್ಕಂಥ ಒಂದು ಕೋರಿಕೆಯನ್ನ ತಮ್ಮಲ್ಲಿ ನಾನು ಮಾಡಿಕೊಂಡು ಇವತ್ತು ಷಟ್ಸ್ಥಲ ಮಾರ್ಗ ಅಂತಕ್ಕಂಥದ್ದು ಏನಿದೆಯಲ್ಲ, ಷಟ್ಸ್ಥಲಗಳು ಮೊದಲೇ ಪ್ರಸ್ತಾಪಿಸಲ್ಪಟ್ಟಿದ್ವೇ ಅಂತಕ್ಕಂಥದ್ದು ಪ್ರಶ್ನೆ ಬಂತು ಈಗಲ್ಲಿ. ಆದರೆ ಶರಣರ ಈ ದರ್ಶನ ಏನಿದೆಯಲ್ಲ, ಇಡೀ ಅಲ್ಲಿವರೆಗೆ ಮನುಕುಲಕ್ಕೆ ಕೊಟ್ಟಂತ ಎಲ್ಲ ದಾರ್ಶನಿಕ ಗ್ರಂಥಗಳು ದರ್ಶನಗಳು ಕೊಟ್ಟಂತ ತತ್ವಗಳಿಗೆ ಭಿನ್ನವಾಗಿ ಇದಿಷ್ಟು ಮಾತು ಹೇಳ್ತೀನಿ ನಾನು. ಬಹಳ ಮಂದಿ ಹೇಳ್ತಿರ್ತಾರೆ ವೇದಿಕೆಗಳಿಗೆ, ವೇದಗಳು ಆಗಮಗಳು ಉಪನಿಷತ್ತುಗಳಲ್ಲಿ ಇದ್ದದ್ದು ಅವ್ರು ಸಂಸ್ಕೃತದಲ್ಲಿದ್ದು ಶರಣರು ಬಂದಿಲ್ಲಿ ಅದನ್ನ ಕನ್ನಡದಲ್ಲಿ ಹೇಳಿದ್ರು ಅದೇನು ಬೇರೆ ಇಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಕುತ್ಕೊಂಡೇ ಹೇಳ್ತಾರೆ. ನಮ್ಮವರು ಅದಕ್ಕೆ ತಲೆ ಆಡಿಸ್ತಾರಲ್ಲಿ. ಇಲ್ಲ, ಖಂಡಿತ ಇಲ್ಲ. ಶರಣರ ವಚನಗಳನ್ನು ಪೂರ ಓದಿದ್ರೆ ಅರ್ಥ ಆಗ್ತೈತಲ್ಲ. ದೇವಾನು ದೇವತೆಗಳಿಗೆ ದೊರಕದ ಲಿಂಗ ಶರಣರಿಗೆ ಲಭ್ಯ ಆಗಿತ್ತಂತ ಹೇಳಿದ್ರೆ ವಿಶೇಷ ಅಲ್ಲ ಇದು. ಅದಕ್ಕಾಗಿನೇ ಮನುಕುಲಕ್ಕೆ ಶರಣರ ಅವಶ್ಯಕತೆ ಏನಿದೆ ಅಂದ್ರೆ, ಇವತ್ತು ಶರಣ ತತ್ವದ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ನಾವು ನೀವೆಲ್ಲ ಅದಕ್ಕೆ ವಾರಸುದಾರರಾಗಿವಲ್ಲ, ಅದೇ ಪುಣ್ಯ. ಮತ್ತು ಇದರೊಳಗೆ ಮಾಯಿ ಏನು ಕೆಲಸ ಮಾಡ್ತಿರ್ತೈತೆ ಅಂತ ಹೇಳಿದ್ರೆ ಭಾಳ ಮಜಾ ಇರ್ತದದು. ಬಸವಾಭಿಮಾನಿಯನ್ನ ಮಾಡಿಬಿಡ್ತೈತೆ ನಮ್ಮನ್ನ, ಅಲ್ಲಿಗೆ ನಿಲ್ಲಿಸಿಬಿಡ್ತೈತಿ. ಎಲ್ಲಿಗೆ? ವಿಭೂತಿ ಹಚ್ಕೊಳ್ಳೋದು ಕಲಿಸ್ತೈತೆ, ರುದ್ರಾಕ್ಷ ಹಚ್ಕೊಳ್ಳೋದು ಕಲಿಸ್ತೈತೆ, ಮುಂಜಾನೆ ಒಂದಿಷ್ಟು ಬೇಕೋ ಬಿಟ್ಟು ಪೂಜೆ ಮಾಡೋದು ಕಲಿಸ್ತೈತೆ, ಭಾಷಣ ಮಾಡೋದು ಕಲಿಸ್ತೈತೆ. ವಚನಗಳು ಓದಿದ್ರೆ ಬೇಡ್ರಿ ಅವೆಲ್ಲ ಅರ್ಥ ಆಗಲ್ಲ ಯಾರಿಗೆ. ನನಗೆ ಭಾಳ ಸಣ್ಣ ಅಂದಾರ ಜನರು. ನೀವು ಹೇಳೋದೆಲ್ಲ ಜನರಿಗೆ ಅರ್ಥ ಆಗತ್ತಾನೆ, ಅದಕ್ಕೆ ಹೇಳ್ತಾರೆ ನೀವು ಅಂದ್ರೆ. ಅಯ್ಯೋ, ಹಂಗಾದ್ರೆ ನೀವು ಈ ವಚನಗಳ ಬಗ್ಗೆ ಹಿಂಗೆ ಅನ್ನಂಗಿದ್ರೆ ಶರಣರಿಗೆ ಅನ್ನಂಗಲ್ಲದ. ಇದು ಅಂದಾರ ಬೇರೆಯವರೆಲ್ಲ ಬಸವ ಭಕ್ತರೇ. ಮತ್ತು ವಚನಗಳಂಗೆ ಬದುಕಕ್ಕಾಗುತ್ತೇನಂತ ಪ್ರಶ್ನೆ ಇಟ್ಟವರು ಬಸವ ಭಕ್ತರೇ. ಹಾಗಾದ್ರೆ ನೀವು ಇದನ್ನ ಅಪ್ಪಿಕೊಂಡಿರೋದು ಯಾಕೆ? ಅದಕ್ಕಾಗಿ ಎಲ್ಲಿವರೆಗೆ ಶುದ್ಧತ್ವದ ನೆಲೆಯಲ್ಲಿ ತತ್ವವನ್ನು ನಾವು ಒಯ್ಯೋದಿಲ್ಲೋ, ಅವ್ರು ಏನು ಹೇಳಿದಾರೆ ಆ ನೆಲೆಯಲ್ಲಿ ಹೊಯ್ಬೇಕು ಅಷ್ಟೇ ಹೊರತು ಬೇರೆ ಮಾರ್ಗ ಇಲ್ಲ. ತತ್ವಕ್ಕೆ ಚ್ಯುತಿ ಬರದಂತೆ ಇದನ್ನ ಪಸರಿಸಬೇಕೆ ಹೊರತು ಎಲ್ಲಿಯೂ ಸಹಿತ ಇದಕ್ಕೆ ಅಪಚಾರ ಆಗಬಾರ್ದಂತಕ್ಕಂಥ ಮಾತನ್ನ ತಮ್ಮ ಜೊತೆ ಹಂಚಿಕೊಂಡು, ಈಗ ನಾವು ಭಾಳಷ್ಟು ನಮ್ಮ ಬಸವದೇವರು ಕೊಟ್ಟವರು ಏನೋ ಪೂಜ್ಯರು ಕೊಟ್ಟವರು ಗೊತ್ತಿಲ್ಲ, ಈ ವಿಷಯ ಬಹಳ ವಿವಾದಾಸ್ಪದ ವಿಷಯ ಇದು. ಜ್ಞಾನೋದಯ, ಇತರ ಧರ್ಮದಲ್ಲಿನ ಜ್ಞಾನೋದಯ ಮತ್ತು ನಮ್ಮ ಶರಣರ ಷಟ್ಸ್ಥಲ ಮಾರ್ಗ ಬಹಳ ಕೇಳಿದೀವಿ ನಾವು. ಬುದ್ಧನಿಗೆ ಬೋಧ ವೃಕ್ಷದ ಮೇಲೆ ಕೆಳಗೆ ಕೂತ್ಕೊಂಡಾಗ ಜ್ಞಾನೋದಯ ಆಯಿತು, ಮಹಾವೀರನಿಗೆ ಜ್ಞಾನೋದಯ ಆಯಿತು. ನಮ್ಮ ಓಶವ್ರು ಹೇಳ್ತಿರ್ತಾರೆ ತಮ್ಮ ಪುಸ್ತಕದಾಗ ಬರ್ಕೊಂತಾರೆ, ನನಗೆ ಇಂಥ ವಯಸ್ಸಿನಲ್ಲಿ ಜ್ಞಾನೋದಯ ಆಯಿತು. ಏನಿದೆ ಜ್ಞಾನೋದಯ ಅಂದರೆ? ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ. ಯಾಕಂದ್ರೆ ಷಟ್ಸ್ಥಲಗಳ ಅರ್ಥ ಆಗ್ಬೇಕಾದ್ರೆ ಜ್ಞಾನೋದಯ ಏನನ್ನೋದು ಅರ್ಥ ಆಗ್ಬೇಕು. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಮಗೆ ಷಟ್ಸ್ಥಲ ಮಾರ್ಗಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಮ್ಮೊಳಗೆ ಏನಾಗಿದೆ, ಈ ದೇಹದಲ್ಲಿ ಜ್ಞಾನ ಅಂತಕ್ಕಂಥದ್ದು ಆಕಾಶ ತತ್ವದ ಜ್ಞಾನ ನಮ್ಮೆಲ್ಲರೊಳಗೂ ಇದೆ. ಮಾನವರಲ್ಲಿ ಅಖಂಡ ಅರಿವನ್ನ ಹೊತ್ತಂತ ಜ್ಞಾನ ನಮ್ಮೆಲ್ಲರೊಳಗಿದೆ. ಅದು ಅನಾದಿ ಪರವಸ್ತು, ತಾನೇ ಬಂದು ನಿಂತುಕೊಂಡಿದೆ. ಅರೂಪ ಸ್ಥಿತಿಯಲ್ಲಿದೆ, ಅದಕ್ಕೆ ರೂಪ ಇಲ್ಲ. ಆದರೆ ರೂಪಾದಂಥ ಒಂದು ದೇಹ ಇದೆ ಇಲ್ಲಿ. ಅದಕ್ಕೆ ಅಲ್ಲಮ ಪರ್ವಗಳು ಒಂದು ಮಾತು ಹೇಳ್ತಾರೆ, ನೆನ್ಪಿಡ್ಬೇಕದು. ಅರೂಪು ಕಾಣಬಾರದು, ರೂಪಿಂಗೆ ಕೇಡುಂಟು. ಆ ಅರೂಪ ಏನಿದೆಯಲ್ಲ, ಕಾಣಲಾರದ ವಸ್ತು ಇದೆಯಲ್ಲ, ಅಖಂಡ ಅರಿವನ್ನ ಹೊತ್ತಂತ ಆ ತತ್ವ ನಮ್ಮೊಳಗಿದೆ, ಅರೂಪ ಅದು. ಅದೇ ನಡೆಸ್ತಾ ಇದೆ ಇದನ್ನ. ರೂಪಿಂಗೆ ಕೇಡುಂಟು, ಎಲ್ಲಿ ಬಂದು ವಾಸ ಮಾಡಿದೆಯೋ ಇದು ದೇಹ, ಇದಕ್ಕೆ
ಬದಲಾವಣೆ ಇದೆ, ಒಂದಿವ್ಸ ಹೋಗೋದೇ ಇದು. ಇಲ್ಲಿ ಏನಾಗಿದೆ, ರೂಪ ಅರೂಪ ನೆರಗೂಡುವ ಪರ್ಯಂತ ಹೇಳ, ಇವೆರಡನ್ನು ಕೂಡಿಸ್ಬೇಕಾಗಿದ್ದೆ ಸಾಧನೆ. ಆ ರೂಪವನ್ನ ನಿರೂಪದೊಡನೆ ಕೂಡಿಸ್ತಕ್ಕಂಥದ್ದೇ ಸಾಧನೆ. ಯಾಕಾಗಿಲ್ಲ ಅಂತ ಹೇಳ್ತಾರೆ. ಆ ರೂಪು ನಿರೂಪನ ಒಡಗೂಡುವ ಪರ್ಯಂತ ಹೇಳ, ಅಸಂಬಂಧ ಸಂಬಂಧವಾಗಿಯೇ ಇದೆ. ಶಬ್ದಗಳು ನೋಡ್ರಿ, ಒಳಗಡೆ ಇದ್ದು ಆ ಸಂಬಂಧ ಹೆಂಗಿದೆ ಅಂದ್ರೆ ಅಸಂಬಂಧವಾಗಿದೆ. ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ಕೇಳವ್ವ. ಹೆಂಗ ಮಾತಾಡ್ತಾರೆ, ಒಳಗೆ ಇದೆ ಎಲ್ಲ. ಈ ಅಸಂಬಂಧ ಇರೋದ್ರಿಂದ ಒಳಗಡೆ ಇರ್ತಕ್ಕಂಥ ಪ್ರಾಣ ಚೈತನ್ಯದೊಳಗೆ ನಾನು ಯಾರಂತಕ್ಕಂಥ ಅರಿವು ಬರದೇ ಇರೋ ಕಾರಣ, ಆ ಅಸಂಬಂಧ ಇದ್ದ ಕಾರಣ ನಾವು ಎಲ್ಲೆಲ್ಲಿ ಹುಡುಕಕತ್ತೀವಿ ದೇವರನ್ನ. ಯಾರು ಏನ್ ಹೇಳ್ತಾರ ಆ ಕಡೆ ಎಲ್ಲ ಹೋಗ್ತೈತಿ ಮನುಕುಲ. ಕಾರಣ ಇಷ್ಟೇ, ಒಳಗಡೆ ಇರುವ ಅಸಂಬಂಧ. ಈ ಅಸಂಬಂಧವನ್ನ ಸಂಬಂಧ ಮಾಡ್ತಕ್ಕಂಥ ಪ್ರಯತ್ನಗಳು ವಿಶ್ವದ ಎಲ್ಲಾ ಕಾಲಾಂತರದಲ್ಲಿ ಪ್ರಯತ್ನಗಳನ್ನು ನಡೆದು ಹೋದವು. ಅಂಥದ್ರಲ್ಲಿ ಕೆಲವರಿಗೆ ಮಾತ್ರ ಅದು ಎಟಿಕ್ತು. ಯಾವ ರೀತಿಯಲ್ಲಿ ಅಂತಂದ್ರೆ, ತಮ್ಮ ಆದಿ ಅನಾದಿಗಳನ್ನ ಅರೂಪಗಳನ್ನ ಒಂದಿಷ್ಟು ಜೋಡಣೆ ಮಾಡಿದರು. ಧ್ಯಾನ ಮಾಡಕ ಅಷ್ಟಾಂಗ ಯೋಗದ ಮೂಲಕ ಧ್ಯಾನ ಮಾಡಿದ್ರು ಕಣ್ಮುಚ್ಚಿಕೊಂಡು. ತಮ್ಮ ಇಂದ್ರಿಯಗಳೆಲ್ಲವನ್ನ ಹತ್ತಿಕ್ಕಿದ್ರು, ಇಂದ್ರಿಯಗಳಿಗೆ ಆಟ ಆಡದಂತೆ ನೋಡಿಕೊಂಡ್ರು, ತಪಸ್ಸುಗಳನ್ನು ಮಾಡಿದ್ರು. ಇದೆಲ್ಲ ಆಗಿದೆ. ಅವಾಗ ಏನಾಯ್ತು, ಯಾವಾಗ ಇಂದ್ರಿಯಗಳು ಸೈಲೆಂಟ್ ಆದ ಒಳಗಡೆ ಒಂದಿಷ್ಟು ಆ ಬೆಳಕು ತನ್ನ ಶಕ್ತಿಯನ್ನ ನೀಡುತ್ತೆ ಅವರಿಗೆ. ಆ ರೀತಿ ಆ ಬೆಳಕಿನೊಳಗೆ ನಿಲ್ತಕ್ಕಂಥ ಸ್ಥಿತಿ ಏನೈತಲ್ಲ ಅವ್ರಿಗೆ ಉಂಟಾಯ್ತು. ಬುದ್ಧನಿಗೆ ಉಂಟಾಗಿದ್ದು ಬೋಧಿ ವೃಕ್ಷದ ಕೆಳಗೆ, ಮಹಾವೀರನಿಗೂ ಅದೇ ರೀತಿ ಆಯಿತು. ಇಷ್ಟ ಆದ್ರೆ ಸಾಕು, ಅಗಾಧವಾದ ಶಕ್ತಿ ಬರುತ್ತೆ ಆ ವ್ಯಕ್ತಿಗೆ, ಅಗಾಧವಾದ ಶಕ್ತಿ ಬರ್ತದೆ. ಆದರೆ ಅದು ಅಂತಿಮವೇ? ಇದು ಪ್ರಶ್ನೆ ನಮ್ದು. ನಮ್ಮ ಶರಣರು ಅದ್ರ ಬಗ್ಗೆನೇ ಹೇಳ್ಬೋದಾಗಿತ್ತಲ್ಲ, ಮತ್ತೆ ಹೊಸ ಷಟ್ಸ್ಥಲ ಮಾರ್ಗ ಕೊಡೋ ಅವಶ್ಯಕತೆ ಏನಿತ್ತು? ಅದಕ್ಕಾಗಿ ಒಂದು ವಚನ ಬಹಳ ಸ್ಪಷ್ಟ ಹೇಳ್ತಾರೆ, ಅದನ್ನು ನಾನು ತಮಗೆ ಹೇಳ್ತೀನಿ. ಜ್ಞಾನೋದಯದ ಬಗ್ಗೆ ಅಲ್ಲಮ ಪ್ರಭುಗಳು ಬಹಳ ಚಲೋ ಹೇಳ್ತಾರೆ ಒಂದು ಮಾತನ್ನು. ಜ್ಞಾನೋದಯವಾಗಿ ಷಟ್ಸ್ಥಲದ ನಿರ್ಣಯವೆಂತುಂಟೆಂದು ವಿಚಾರಿಸೇ. ನಮ್ಮ ಷಟ್ಸ್ಥಲಗಳು ಜ್ಞಾನೋದಯವಾದ ನಂತರ ಒಳಗಡೆ ಬೆಳವಣಿಗೆ ಆಗ್ತಕ್ಕಂಥ ತತ್ವಗಳು. ಅಂದ್ರೆ ಮಾರ್ಗ ನಮ್ಮದು ಮುಂದಕ್ಕೆ ಹೋಯ್ತಿಲ್ರಿ, ಅಲ್ಲಿಗೆ ನಿಲ್ಲಿಲ್ಲ ಅವರು. ಪ್ರಾರಂಭ ಆಯ್ತದು. ನಮ್ಮ ಭಕ್ತ ಸ್ಥಳಕ್ಕಿಂತ ಕೆಳಗಡೆ 15 ಸ್ಥಳಗಳಿದಾವಲ್ಲ, ಆ ಎಲ್ಲ ಸ್ಥಳಗಳು ಈ ಜ್ಞಾನೋದಯಕ್ಕೆ ಸಂಬಂಧಪಡ್ತಾವ. ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರೇ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ್ಯ ಸ್ಥಳ, ಪಂಚಾಕ್ಷರಿ ಸ್ಥಳ, ಇವೆಲ್ಲ ಏನ್ ಬರ್ತಾವಲ್ಲ, ಇವೆಲ್ಲವನ್ನ ಕೊಡ್ತಾ ಕೊಡ್ತಾ ಒಳಗಡೆ ಆ ಸಂಬಂಧ ಆದ ಕೂಡ್ಲೇನೆ ನಮ್ಮ ಶರಣರ ಪ್ರಕಾರ ಅದು ಜ್ಞಾನೋದಯ. ಒಳಗಡೆ ಅಂಗಲಿಂಗದ ಸಂಬಂಧ ಆಯ್ತು. ಎದ್ರ ಮೂಲಕ ಆಯ್ತು? ಲಿಂಗದ ಮೂಲಕ ಆಯ್ತು. ಅದು ಬಹಳ ಪ್ರಮುಖ. ಕರಸ್ಥಲದ ಲಿಂಗದ ಮೂಲಕ ಜ್ಞಾನೋದಯ ಬೇರೆ, ಕಣ್ಮುಚ್ಚಿಕೊಂಡು ಅಷ್ಟಾಂಗ ಯೋಗದಲ್ಲಿ ಇರ್ತಕ್ಕಂಥ ಜ್ಞಾನೋದಯ ಬೇರೆ. ಯಾಕೆ ಬೇರೆ ಅಂತ ನೀವು ಕೇಳ್ಬೋದು. ಕಣ್ಮುಚ್ಚಿಕೊಂಡಾಗ ಏನಾಗುತ್ತೆ, ಭಾವ ಮನಗಳಿಗೆ ಲಿಂಗದ ಬೆಳಕು ಸಿಗ್ತತಿ. ಆದರೆ ಕಾಯ ಏನಿದೆಯಲ್ಲ, ಸ್ಥೂಲ ಕಾಯಕ್ಕೆ ಮತ್ತು ಇಂದ್ರಿಯಗಳಿಗೆ ಲಿಂಗದ ಬೆಳಕು ಸಿಕ್ಕಲ್ಲ. ಅದನ್ನ ನಮ್ಮ ಯಡೂರು ಸಿದ್ಧಲಿಂಗೇಶ್ವರಿ ಹೇಳ್ತಾರೆ. ನನಗೆ ವಚನದಾಗ ನಾವೆಲ್ಲ ಕೇಳಿದಿರಿ. ಭಾವ ಮನಕ್ಕೆ ಲಿಂಗವ ಧರಿಸಿ ಕಾಯಕ್ಕೆ ಲಿಂಗವಿಲ್ಲದಿರಬಹುದೇ, ಎರಡಂಗ ಭಕ್ತನಾಗಿ ಒಂದಂಗ ಭವಿಯಾಗಿ ಭ್ರಾಂತರ ಮುಖವನ್ನು ನೋಡಲಾಗದು. ಅವ್ರು ನೋಡಿದ್ರು, ಧ್ಯಾನ ಮಾಡಿದ್ರು, ಕೂತ್ಕೊಂಡು ಭಾವ ಮನಗಳನ್ನ ಗಟ್ಟಿಯಾಗಿ ನಿಲ್ಲಿಸಿದ್ರು. ಇದಕ್ಕೆ ಆಹಾರ ಕೊಡೋದು ಬಿಟ್ಬಿಟ್ರು. 10 ವರ್ಷಗಟ್ಟಲೆ ಆಹಾರ ಇಲ್ಲ. ಏನು ಎಲೆಗಳು ಬಿದ್ದ ಎಲೆಗಳನ್ನು ತಿಂದ್ರು, ತಪಸ್ಸು ಮಾಡಿದ್ರು. ಒಳಗಡೆ ಇರ್ತಕ್ಕಂಥ ಚೈತನ್ಯ ವಸ್ತು ಕರುಣೆ ತೋರ್ತಿ ಇವರಿಗೆ. ನನ್ನ ಕಡೆ ಮುಖ ಮಾಡಾನ, ಇವ್ರಿಗೆ ಒಂದಿಟ್ಟು ಶಕ್ತಿ ಕೊಟ್ಬಿಡಾನ ಅಂತೇಳಿ ಶಕ್ತಿ ಕೊಡ್ತು. ಇಲ್ಲ ಅಂತಲ್ಲ, ಅವ್ರ ಶಕ್ತಿ ಬಂದಿಲ್ಲ ಅಂತ ತಿಳ್ಕೊಬಿಡ್ರಿ, ಅವ್ರಿಗೆ ಸಾಧನೆ ಇಲ್ಲ ಅಂತಲ್ಲ. ಆದರೆ ಹುಟ್ಟು ಸಾವನ್ನ ಮೀರುವ ಸಾಧನೆ ಅದಲ್ಲ ನೋಡ್ರಿ. ಅದೆಲ್ಲ ಧ್ಯಾನದಿಂದ ಹೊರಗೆ ಬಂದ್ರು, ತಪಸ್ಸು ಮಾಡಿದ್ರು, ಬಹಳಷ್ಟು ಶಕ್ತಿ ಜಾಗೃತ ಆಗಿತ್ತು. ಹೊರಗೆ ಬಂದ ಕೂಡಲೇ ಇಂದ್ರಿಯಗಳೇನು ಸುಮ್ಮನಿದ್ವಿ ನಾವು, ಮತ್ತೆ ಜಾಗೃತ ಅದು. ಪರಾಶರ ಮುನಿ ಅಷ್ಟು ವರ್ಷ ತಪಸ್ಸು ಮಾಡ್ಕೊಂಡು ಬಂದು ಒಬ್ಬ ಮೀನುಗಾರನ ಮಗಳನ್ನ ನಾನು ನಿನ್ನ ಸೇರ್ಬೇಕಂತಕ್ಕಂಥದ್ದನ್ನ ಕೇಳಿಕೊಂತಾನಂದ್ರೆ ಇಂದ್ರಿಯಗಳೇನಾಗಿದ್ವು ವಿಚಾರ ಮಾಡ್ಬೇಕಲ್ಲ.
ವಿಶ್ವಾಮಿತ್ರ ಅಷ್ಟು ದಿವಸ ತಪಸ್ಸು ಮಾಡಿ ಮೇನಕೆ ಗೆಜ್ಜೆ ಶಬ್ದಕ್ಕೆ ಮನಸೋಲ್ತಾನಂತಂದ್ರೆ ಇಂದ್ರಿಯಗಳೇನಾಗಿದ್ವು? ಹತ್ತಿಕ್ಕಿದ್ವು ಅಷ್ಟೇ, ಸಪ್ರೆಸ್ ಆಗಿದ್ವು. ಆದ್ರೆ ಶರಣರಿಗೆ ಗೊತ್ತಿತ್ತು ಈ ಮಾರ್ಗ. ಅದಕ್ಕೆ ಏನ್ ಮಾಡಿದ್ರು, ಇಂದ್ರಿಯಗಳು ನಿಮ್ಮ ವಿರೋಧಿ ಅಲ್ಲ, ಇಂದ್ರಿಯಗಳು ನಿನ್ನೊಳಗೆ ರಚನೆ ಆಗಿದ್ದಾವ ಅಂದ್ರೆ ಕಾರಣ ಏನಂದ್ರೆ ನಿನ್ನ ಸಾಧನೆಗೆ ಪೂರಕವಾಗುವಂತೆ ರಚನೆ ಆಗಿದ್ದಾವೆ ಹೊರತು ಅವುಗಳನ್ನ ಹತ್ತಿಕ್ಕದಾಗ್ಲಿ ಅವುಗಳನ್ನು ಕೆಡಿಸೋದಾಗ್ಲಿ ನಿನ್ನ ಕರ್ತವ್ಯ ಆಗಬಾರದು. ನಿನ್ನ ಸಾಧನೆಗೆ ನಿನ್ನ ಬದುಕಿಗೆ ಅವು ಒಳಿತಾಗುವಂತೆ ಬದುಕಬೇಕಾದ್ರೆ ಅದಕ್ಕೊಂದಿಷ್ಟು ಬೆಳಕು ಕೊಡು. ಪಾಪ ಅವು ಏನ್ ಮಾಡ್ಯವ್ರಿ? ಕಿವಿ ಏನ್ ಮಾಡಿತ್ತು, ಕಣ್ಣೇನ್ ಮಾಡಿತ್ತು, ನಾಲಿಗೆ ಏನ್ ಮಾಡಿತ್ತು? ಬೆಳಕಿಲ್ದದಕ್ಕನೆ ಆ ಕಿವಿ ಏನ್ ಮಾಡಿತ್ತು? ಗೆಜ್ಜೆ ಶಬ್ದಗಳೇ ಮಾದಕ ವಿಷಯಗಳನ್ನ ಒಳಗಡೆ ಉಂಟು ಮಾಡಿದ್ವು. ಕಿವಿಯೊಳಗೇನೆ ಕಿವಿ ಸಂಪರ್ಕ ಆಗಿತ್ತಂದ್ರೆ ವಿಶ್ವಾಮಿತ್ರ ಮುನಿಯಂಗೆ ಆಗ್ತಿರ್ಲಿಲ್ಲ. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ನಾಲಿಗೆ ನಾಲಿಗೆ ಆದಂತಹ ಆ ಚೈತನ್ಯ ಇದೆಯಲ್ಲ, ಅದು ವಿಸ್ತಾರ ಆಗ್ಬೇಕಾದ್ರೆ, ಇಂದ್ರಿಯಗಳು ವಿಸ್ತಾರ ಕೂಡ್ಬೇಕಾದ್ರೆ ಬೆಳಕಿನೊಳಗೆ, ಅದಕ್ಕೆ ಏನ್ ಮಾಡಿದ್ರು? ಕರಸ್ಥಲಕ್ಕೆ ಲಿಂಗ ಕೊಟ್ರು. ತೊಂಬಾ, ನೀನು ಒಳಗೆ ಕುಂತ್ಕೊಂಡು ಕಣ್ಣು ಮುಚ್ಕೊಂತ ಅಂದ್ರೆ ಸಾಧ್ಯ ಇಲ್ಲ. ಆ ಬೆಳಕನ್ನು ಹೊರಗೆ ತಗೊಂಡ್ ಬಾ. ಹೊರಗೆ ತಗೊಂಡು ಬಂದು ಆ ಬೆಳಕನ್ನ ದಿಟ್ಟಿಸಿ ನೋಡಿ, ಆ ಬೆಳಕನ್ನ ಮತ್ತೆ ಕಣ್ಣಿನ ಮೂಲಕ ಒಳಗೆ ತಗೊಂಡು ಇಂದ್ರಿಯಗಳಿಗೆ ವಿಸ್ತರಿಸಿ ಅವುಗಳನ್ನ ಬೆಳಕು ಮಾಡು. ಆವಾಗ ನಿನ್ನ ಇಂದ್ರಿಯಗಳು ನಿನಗೆ ಪೂರಕವಾಗಿ ವರ್ತಿಸ್ತವೆ. ಈ ಕಣ್ಣು ನೋಡಬಾರ್ದನ್ನ ನೋಡಲ್ಲದು, ತಾನು ಏನು ನೋಡ್ಬೇಕಾಗಿತ್ತೋ ಅದು ನಿಜವನ್ನೇ ನೋಡ್ತೈತೆ. ಅದು ಈ ಮಾರ್ಗ ಕೊಟ್ಟವರು ಶರಣ. ಜ್ಞಾನೋದಯ ವ್ಯತ್ಯಾಸ ಗೊತ್ತೈತಲ್ಲಿ. ಇದು ಬಹಳ ಅದ್ಭುತವಾದಂತಹ ಒಂದು ಸಿದ್ಧಾಂತ ನಮ್ಮದು. ಎಲ್ಲಿಯೂ ಸಹಿತ ನಮ್ಮ ಶರಣರು ಎಲ್ಲಾದರೂ ಈ ರೀತಿ ಅಪವಾದಕ್ಕೆ ಗುರಿಯಾಗಿದ್ದು, ಈ ರೀತಿ ಇಂದ್ರಿಯಗಳ ಉಪಟಳಕ್ಕೆ ಗುರಿಯಾಗಿದ್ದನ್ನು ನಾವು ಎಲ್ಲಿ ನೋಡಿಲ್ಲ. ಕಾರಣ ಅವರು ಪರಿಪೂರ್ಣ ಸಿದ್ಧಾಂತವನ್ನ ಕೊಡ್ತಾರೆ ಇವತ್ತು. ಅದಕ್ಕಾಗಿ ನಮ್ಮ ಜ್ಞಾನೋದಯ ಏನೈತಲ್ಲ, ಭಕ್ತ ಸ್ಥಳ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇರ್ತಕ್ಕಂಥ ಒಂದು ಸ್ಥಿತಿ. ಉಳಿದೋರ್ದೇನೈತಲ್ಲ, ದೇಹ ಬಿಟ್ಟು ಮನಭಾವಗಳಿಗೆ ಬೆಳಕು ಕೊಟ್ಟಂತ ಒಂದು ಸ್ಥಿತಿ, ಅದು ಜ್ಞಾನೋದಯ. ಅವ್ರಿಗೆ ಶಕ್ತಿ ಇದೆ, ಇಲ್ಲ ಅಂತಲ್ಲ, ಅವ್ರಿಗೊಂದು ಸೀಮಿತವಾದ ಶಕ್ತಿ ಇದೆ. ಆದರೆ ಹುಟ್ಟು ಸಾವನ್ನ ಗೆಲ್ತಕ್ಕಂಥ ಶಕ್ತಿ ಅದಲ್ಲ. ಇದನ್ನು ಹಿಡ್ಕೊಂಡು ಮುಂದೆ ಹೇಳ್ತಾರ ಅವರು. ಮುಂದೆ ಹೋಗ್ಬೇಕು ನೀನು. ಯಾಕೆ? ಶರಣರ ಎರಡನೇ ಕಂಡೀಷನ್ ಏನಂತ ಹೇಳಿದ್ರೆ, ನೀನು ನಿನ್ನೊಳಗೆ ಬೆಳಕು ಕೊಂಡ ನಂತರ ಆ ಬೆಳಕನ್ನ ನೀನು ಕ್ರಿಯಾತ್ಮಕವಾಗಿ ಉಪಯೋಗ ಮಾಡದಿದ್ದರೆ ಅದು ಪರಿಣಾಮಿಸಲಾರದು. ಇದು ಗೊತ್ತಿರಬೇಕು. ಭಕ್ತ ಆದಿ ನೀನು, ನಿನ್ನೊಳಗೆ ಜ್ಞಾನ ಬಂತು. ಆ ಜ್ಞಾನದ ಬೆಳಕನ್ನು ಹಿಡಿದು ನಿನ್ನ ಇಂದ್ರಿಯಗಳನ್ನ ದೇಹವನ್ನ ಬೆಳೆಸಿ ಸೃಷ್ಟಿಕರ್ತನ ಈ ನೆಲೆಗೆ ಏನಾದ್ರೂ ಕೆಲಸ ಮಾಡ್ಬೇಕಲ್ಲ. ನೀನು ನಿನ್ನೊಳಗೆ ನೀನು ಇಟ್ಕೊಂಡು ಕುಂತ್ರೆ ಏನ್ ಪ್ರಯೋಜನ ಆಯ್ತು? ಯಾಕಂದ್ರೆ ಸೃಷ್ಟಿಕರ್ತ ಬರೀ ನಿನ್ನೊಳಗೆ ಮಾತ್ರ ಇಲ್ಲ, ಆತ ಸೃಷ್ಟಿಯಲ್ಲಿ ನಿಂತ್ಕೊಂಡಿದ್ದಾನೆ. ಆತನನ್ನು ಕೂಡೋದು ಬರೀ ಒಳಗೆ ಮಾತ್ರ ಅಲ್ಲ, ಒಳಗೆ ಕೂಡಿ ಕ್ರಿಯೆ ಮೂಲಕ ಮತ್ತೆ ಪರಿಪೂರ್ಣತೆಯನ್ನು ಹೊರಗಡೆ ಕ್ರಿಯೆಯಲ್ಲಿ ಕಾಣ್ತಕ್ಕಂಥದ್ದು. ಅದಕ್ಕೆ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಈ ರೀತಿ ಸ್ಥಳಗಳನ್ನ ಮಾಡ್ಕೊಂತ ಹೋದ್ರು. ಯಾಕಂದ್ರೆ ಈ ಕಾಯವನ್ನ ಪರಶಿವನ ಕಾಯವೇ ಮಾಡ್ಬೇಕಾಗಿದೆ ಅವರಿಗೆ. ಅದಕ್ಕಾಗಿ ಮೊದಲು ಹೇಳ್ತಾರೆ, ಮೊದಲಲ್ಲಿ ಭಕ್ತ ಸ್ಥಳವೆಂದು ಹೇಳಿತ್ತು. ಮೊದಲಲ್ಲಿ ಭಕ್ತ ಸ್ಥಳವೆಂದು ಹೇಳಿ, ಈ ರೀತಿ ಒಳಗಡೆ ಬೆಳಕಾದ ಕೂಡಲೇ ಭಕ್ತ ಸ್ಥಳ. ಅಂತೆಯೇ ನಡೆದು ಪೂರೈಸಿ, ಈ ಶಬ್ದ ಬಹಳ ಕಡೆ ರಿಪೀಟ್ ಆಗ್ತೈತೆ ನೋಡ್ರಿ. ಅಂತೆಯೇ ನಡೆದು ಪೂರೈಸಿ ಮಹೇಶ್ವರ ಸ್ಥಳಕ್ಕೆ ಬಂದು. ಏನ್ ಹಂಗಂದ್ರೆ ಇದು ಅಂತೆಯೇ ನಡೆದು ಪೂರೈಸಿ, ಈ ಶಬ್ದ ಬಸವ ಪೂರ್ವದ ಯಾವ ವ್ಯವಸ್ಥೆಯಲ್ಲಿ ಇಲ್ಲ. ಹೌದು, ಪ್ರೊಸೆಸ್ ಆಗ್ತೈತಿ. ಅದಕ್ಕಾಗಿ ಮುಂದೆ ಹೇಳ್ತಾರ ಅವರು, ಈ ರೀತಿ ನಡೆದು ಪೂರೈಸಿ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಮಾಡಬೇಕು? ಅದಕ್ಕೂ ಶರಣರು ನಮ್ಮ ಅಕ್ಕ ಮಹಾದೇವಿ ಹೇಳ್ತಾಳ್ರಿ. ಅಕ್ಕ ಮಹಾದೇವಿ ತಾಯಿ ಇದ್ರೊಳಗೆ ಭಕ್ತ ಸ್ಥಳದಲ್ಲಿ ಹೇಳ್ತಾಳೆ, ಏನ್ ಭಕ್ತ ಸ್ಥಳ ಅಂದ್ರೆ ಏನೇನ್ ಮಾಡ್ಬೇಕು? ನಿನ್ನೊಳಗೆ ಬೆಳಕು ಕಂಡಿದೆಯಪ್ಪ ನೀನು, ಸರಿ, ಅಪಾರವಾದ ಶಕ್ತಿ ಬಂದಿದೆ ನಿನಗೆ, ದೇವನನ್ನು ಕೂಡಿದೆ, ಆದಿ ಅನಾದಿಗಳ ಸಂಬಂಧ ಆಗಿದೆ. ಅದಕ್ಕೆ ಹೇಳ್ತಾರೆ ಭಕ್ತ ಸ್ಥಳಕ್ಕೆ ವ್ಯಾಖ್ಯಾನ ಮಾಡ್ತಾಳೆ ಅಕ್ಕ. ಚರಾಚರಾತ್ಮಕ ಪ್ರಪಂಚವೆಲ್ಲ ಶಿವನ ಚಿದ್ಗರ್ಭದಿಂದ ಉದಯಿಸಿ ಇಪ್ಪವೆಂದು ಶಿವಾಭಿನತ್ವದಂ ಸಕಲ ಪ್ರಾಣಿಗಳಲ್ಲಿ ತನ್ನಾತ್ಮ ಚೇತನವ ಕಂಡು ದಯಾಪರತ್ವನುಳ್ಳ ಸರ್ವಜ್ಞತಾ ಶಕ್ತಿಯನ್ನು ಭಕ್ತ ಸ್ಥಳದಲ್ಲಿ ಪಡೆಯುವುದು.
ಇಷ್ಟಾದ ಮೇಲೆ ನೀನು ಏನು ಮಾಡಬೇಕು? ಚರಾತರಾತ್ಮಕ ಈ ಸೃಷ್ಟಿ ಎಲ್ಲವೂ ಸಹಿತ ನಿನ್ನದೇ ಸ್ವರೂಪ, ನಿನ್ನ ಚಿದ್ಗರ್ಭದಿಂದ ಉದಯಿಸಿದೆ ಅಂತ ತಿಳಿದು ಅದರ ಜೊತೆ ಕ್ರಿಯೆ ಮಾಡ್ಬೇಕಂತ ಹೇಳ್ತಾರೆ. ಆ ರೀತಿ ಕ್ರಿಯೆ ಮಾಡ್ತಾ ಹೋದಾಗ ಅಲ್ಲಿ ಚೇತನ ಕಾಣ್ಬೇಕು. ನೀನು ಕ್ರಿಯೆ ಮಾಡುವಾಗ ಚೇತನವ ಕಂಡು ಅಂತ ಬಳಸ್ತಾರೆ. ಅಲ್ಲಿ ಒಂದು ಹಾವು ಬಂದ್ರು ಸಹಿತ ಅಲ್ಲಿ ಚೇತನ ಕಾಣ್ಬೇಕು. ನೀನು ಸರ್ವಜ್ಞತಾ ಶಕ್ತಿ ಬರ್ತಾವಾಗ ದಯಾಪರತ್ವವನ್ನುಳ್ಳ ಎರಡು, ಅಲ್ಲಿ ಚೇತನ ಶಿವಚೇತನವನ್ನು ನೋಡಬೇಕು ಮತ್ತು ಅದಕ್ಕೆ ದಯನೂ ಇರಬೇಕು. ಸರ್ವಜ್ಞತಾ ಶಕ್ತಿಯನ್ನು ಭಕ್ತ ಸ್ಥಳದಲ್ಲಿ ಪಡೆಯುವುದು ನೋಡ. ಭಕ್ತನಿಗೆ ಏನ್ ಬಂತು ಇಲ್ಲಿ? ಜ್ಞಾನ ಮತ್ತು ಕ್ರಿಯೆ ಎರಡನ್ನ ಸೇರಿಸಿ ಮೊದಲೇ ಶಕ್ತಿ ಏನ್ ಬಂತಂದ್ರೆ ಸರ್ವಜ್ಞತಾ ಶಕ್ತಿ. ಈ ಸರ್ವಜ್ಞತಾ ಶಕ್ತಿಗೆ ಬರುವವರೆಗೂ ಆತನಿಗೆ ಭಕ್ತ ಸ್ಥಳ ಪೂರ್ಣ ಆಗೋದಿಲ್ಲ. ಭಕ್ತ ಸ್ಥಳ ಪೂರ್ಣ ಆಗುವವರೆಗೂ ಆಚಾರ ಲಿಂಗದ ದರ್ಶನ ಇಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಭಕ್ತ ಸ್ಥಳದಲ್ಲಿ ಮೊದಲು ಆತೇನ್ ಮಾಡ್ತಾನಂದ್ರೆ ತನ್ನ ಭಕ್ತ ಸ್ಥಳ ಅಂದ್ರೆ ಪೃಥ್ವಿ ತತ್ವದ ಕಾಠಿಣ್ಯವನ್ನ ಕರೆಸ್ಕೊಳ್ತಕ್ಕಂಥದ್ದು. ನಮ್ಮ ಕರ್ಣಸಿಗೆ ಪ್ರಕಾರ ಪೃಥ್ವಿ ತತ್ವದಲ್ಲಿ ನಮ್ಮಲ್ಲಿ ಕಾಠಿಣ್ಯ ಇರ್ತೈತೆ ಒಳಗಡೆ. ನಾನು 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 ಇದು ಇರೋದಕ್ಕಾಗಿನೇ ಇತರ ಜೀವಿಗಳನ್ನ ನಾವು ಅದನ್ನ ಆ ದಯಾಪುರ ಶಕ್ತಿಯಿಂದ ನೋಡಕ್ ಆಗಲ್ಲ ನಮಗೆ. ಅದಕ್ಕಾಗಿನೇ ಆ ಮಜ್ಜನ ಮಾಡುವಾಗನೇ ಈ ರೀತಿ ಸಜ್ಜನಳಾಗಿ ಮಜ್ಜನಕ್ಕೇರಿವೆ ಅಂದ್ರೆ ಹಿಂಗೇನೆ, ಬರೇ ನೀರು ಹಾಕಿದ್ರಲ್ಲ, ನಿನ್ನ ಭಾವ ಹಂಗಾಗ್ಬೇಕಂತ ಹೇಳ್ತಾರ ಅವ್ರು. ಆ ಕಾರಣಕ್ಕೆ ಈ ರೀತಿ ಸರ್ವಜ್ಞತಾ ಶಕ್ತಿಯನ್ನ ಪಡೆಯುವುದು, ಇದು ಪಡೆದ್ರೆ ಮಾತ್ರ ಮಹೇಶ್ವರ ಸ್ಥಳಕ್ಕೆ ನಿನಗೆ ಪಯಣ. ಅದು ಇದೆಯಾ ಜ್ಞಾನೋದಯದಲ್ಲಿ? ಕ್ರಿಯೆ ಮಾಡ್ಬೇಕಂತ ಯಾವುದಾದ್ರೂ ಒಂದು ಗ್ರಂಥದಲ್ಲಿ ಏನಾದರೂ ಇದ್ರೆ ತಂದು ತೋರಿಸ್ಬಿಡ್ತಾವ ಯಾರಾದ್ರೂ? ಇಲ್ಲ, ಅಲ್ಲಿ ಹೇಳಿಲ್ಲ. ಜ್ಞಾನಯುಕ್ತವಾಗಿ ಅಲ್ಲ. ಯಾಕಂದ್ರೆ ಅವ್ರು ಒಂದೇ ಕಡೆ ನೋಡಿದ್ರು, ಜ್ಞಾನ ಮಾರ್ಗದಲ್ಲಿ ಮಾತ್ರ ನೋಡಿದ್ರು. ಭಕ್ತ ಸ್ಥಳ ಅಂತಕ್ಕಂಥದ್ದು ಹೆಂಗಿದೆ ಅಂದ್ರೆ ಎರಡು ಕಡೆ ಪರಿಪೂರ್ಣತೆ. ಮತ್ತು ಈ ಭಕ್ತ ಸ್ಥಳಕ್ಕೂ ಸಹಿತ ಬಹಳಷ್ಟು ವ್ಯಾಖ್ಯಾನ ಮಾಡ್ತಾರ. ಆತನಿಗೆ ಹೆಂಗಾಗಿ ಬಿಡ್ತಾವ ಅಂದ್ರಲ್ಲಿ ಆತನ ಕ್ವಾಲಿಟೀಸ್ ಅಂತ ಹೇಳಿದ್ರೆ, ಹಸಿ ಉಳ್ಳಾತ ಭಕ್ತನಲ್ಲ. ಬೇರೆ ಬೇರೆ ಶರಣರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆತಗೆ ಹಸಿವೆ ಹಿಂಗೆ ಹೋಗ್ಬಿಡ್ತತೆ ಅಂತ. ಯಾಕಂದ್ರೆ ಪರಶಿವನ ಜೊತೆಗೆ ಇದಾನಲ್ಲ. ಭವಿಯ ಸಂಘ ಬಿಟ್ಟಡೆ ಭಕ್ತ. ಏನ್ ಭವಿಯ ಸಂಘ ಅಂದ್ರೆ? ಸರಿಯಾಗಿ ನಾವು ಇಂಟರ್ಪ್ರಿಟ್ ಮಾಡ್ಕೋಬೇಕು ಇವನ್ನ. ನಾವು ಲಿಂಗ ಕಟ್ಲಾರ್ದ್ರ ಸಮೀಪ ಹೋಗಲ್ರ ನಾವು ಅನ್ನೋದಲ್ಲ. ನನ್ನೊಳಗೊಬ್ಬ ಭವಿ ಇದ್ದಾನೆ, ನನ್ನೊಳಗೊಬ್ಬ ಭವಿ ಒಳಗಡೆ ಇದ್ದಾನೆ. ಆತ ಇದ್ದು ಸುಮ್ಮನೆ ಕುಂತಾನೆ. ಶಕ್ತಿ ಅದ್ರ ಜಾಸ್ತಿ ಆದಾಗ ತಾನು ಸುಮ್ಮನೆ ಕುತ್ಕೊಂಡಾನೆ. ಅದು ಯಾವಾಗ ಸ್ವಲ್ಪ ಅರಿವು ಕಡಿಮೆ ಆತೈತೋ ಆತ ಎದ್ದು ಕುಂದಿರ್ತಾನೆ. ನಾನು ಅಂತ ಬರ್ತಲ್ಲ ಸ್ವಾರ್ಥ, ಅದು ಭವಿಯ ಸಂಘ ಬಿಟ್ಟಡೆ ಭಕ್ತ. ಭಕ್ತನಾದಡೆ ಸರ್ವಮಯ ಅಧೀನವಾಗಿರಬೇಕು ಅಂತೇಳಿ ಅವಸರದ ರೇಖಾಣ ಹೇಳ್ತಾರೆ. ಶರಣರು ಬೇರೆ 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 ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಈ ರೀತಿಯಲ್ಲಿ ಸುಮಾರು 8-10 ವ್ಯಾಖ್ಯಾನಗಳಿದೆ ಭಕ್ತ ಸ್ಥಳಕ್ಕೆ. ಆ ಒಟ್ಟಾರೆ ಇದಕ್ಕೆ ತಾಯಿ ಹೇಳಿದಂಗ ಚರಾತ್ಮಕ ಪ್ರಪಂಚಕ್ಕೆ ಕರುಣೆ ತೋರಿ ಇದು ನಿಂದೇ ರೂಪ ಅಂತ ತಿಳಿದು ಭಾವಿಸಿ ಕ್ರಿಯೆ ಮಾಡೋದಿದೆಯಲ್ಲ, ಇದು ಭಕ್ತ ಸ್ಥಳ. ಇಷ್ಟು ಸಾಕನ್ಸುತ್ತೆ ನಮಗೆ. ಯಾಕಂತ ಹೇಳಿದ್ರೆ ಇದನ್ನ ನಾವು ಹೆಂಗ್ ಅಳವಡಿಸ್ಕೊಳ್ಬೇಕು, ಇದು ಪ್ರಶ್ನೆ ಬರ್ತದೆ. ನಮ್ಮನ್ನ ಭಕ್ತರನ್ನಾಗಿ ಆಗದಂತೆ ನೋಡ್ಕೊಳ್ಳೋಕೆ ಒಂದು ಮಾಯಾಶಕ್ತಿ ಕೆಲಸ ಮಾಡ್ತಾನೆ ಇರ್ತೈತೆ. ಯಾವಾಗಲೂ ನಮ್ಮೊಳಗ ಆ ಕಾಠಿಣ್ಯ ಉಂಟು ಮಾಡ್ತಾನೆ ಇರ್ತದೆ. ಅದರ ಕಡೆ ಗಮನ ಕೊಡದೆ ನಾನು ವಿನೀತನಾಗಿ ಸೃಷ್ಟಿಯೊಡನೆ ಎಲ್ಲ ಜೀವಿಗಳೊಡನೆ ಕೆಲಸ ಮಾಡಬೇಕು. ಮತ್ತು ನನಗೇನು ಕಾಯಕ ಬರ್ತೈತಲ್ಲ, ಇಲ್ಲೇ ಸೋಲೋದು ನಾವೆಲ್ಲ. ಈಗ ಜನರು ನೋಡ್ತೀವಿ, ಎಷ್ಟೆಷ್ಟು ಜನ ಹೆಂಗೆಂಗೋ ದುಡಿತಾರಪ್ಪ, ಎಷ್ಟೆಷ್ಟು ಯಾವ ರೀತಿಯಲ್ಲಿ ಸಂಪಾದನೆ ಮಾಡ್ತಾರ. ನಮಗೇನಿದೆ, ನಾನು ಇಷ್ಟು ಕೆಲಸ ಮಾಡ್ತೇನೆ, ನನ್ನ ಸಂಬಳ ಕೊಡಂಗಿಲ್ಲ ಸರಿಯಾಗಿ, ನನಗೆ ಆದಾಯ ಇಲ್ಲ ಅನ್ನೋ ಭಾವ ಒಳಗಿತ್ತಂದ್ರೆ ಭಕ್ತ ಸ್ಥಳ ಇಲ್ಲ. ಭಾವ ಕೊರತೆ ಆಯ್ತು ಅಂತ ಹೇಳಿದ್ರೆ ಭಕ್ತ ಸ್ಥಳ ಹೋಯ್ತು. ಏನು ಕೆಲಸ ಸಿಕ್ಕಿದೀವೋ ನಮಗೆ, ಕಸ ಹೊಡೆಯೋದ್ರಲ್ಲಿಂದ ಹಿಡಿದು ಯಾವುದು ಆತ ಕರುಣೆ ಮಾಡಿದನೋ ಅದನ್ನ ತನು ಮನ ಭಾವ ಈ ಮೂರನ್ನ ಏಕೀಕರಣ ಮಾಡಿ ಮಾಡ್ತಕ್ಕಂಥದ್ದು. ಈ ಮೂರನ್ನ ಕೂಡಿಸ್ಬೇಕು ನಾವಲ್ಲಿ, ಕೂಡಿಸಿ ಮಾಡ್ತಕ್ಕಂಥದ್ದು. ಅದು ಕೆಲಸ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಎಲ್ಲಿ ಸಹಿತ ಭಾವದಲ್ಲಿ ಕೊರತೆ ಇರಬಾರದು. ಭಾವವನ್ನ ಮನಸ್ಸಿಗೆ ಜೋಡಿಸ್ತಕ್ಕಂಥದ್ದು ಏನಿದೆಯಲ್ಲ, ತುಂಬಾ ಕಷ್ಟಕರವಾದ ಕೆಲಸ. ಬಹುಶಃ ನಾವು ಅದು ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡಿಲ್ಲ ಇದನ್ನು ನಾವು.
ಪ್ರಯೋಗ ಮಾಡ್ಕೊಂಡು ನೋಡ್ರಿ ಒಂದ್ಸಲ. ಮನಸ್ಸು ಹಿಂಗೆ ಯಾಕೆ ಓಡಾಡ್ತತೆ ಅಂತ ಹೇಳಿದ್ರೆ, ಅದು ತನ್ನ ಮೂಲ ನೆಲೆಯಾದ ಭಾವದಿಂದ ಹೊರಗೆ ಬಂದಿದೆ. ನಮ್ಮೆಲ್ಲ ಕ್ರಿಯೆಗಳು ಹಂಗೆ ನಡೀತಾ ಇರ್ತಾವ, ನಾವು ನೋಡ್ಕೊಳ್ಳಾಗಲ್ಲ ಅದನ್ನಷ್ಟೇ. ಒಂದು ಯಾವ್ದಾರು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಭಾವಪೂರ್ಣವಾಗಿ ಅದನ್ನು ಸ್ವೀಕಾರ ಮಾಡೋದಲ್ಲ. ಅವಾಗೇನಾಗುತ್ತೆ, ಕೆಲಸ ಅರೆಮರೆ ಆಗುತ್ತೆ, ಅಲ್ಲಿ ಅದಕ್ಕೆ ಫಲ ಇಲ್ಲ. ಈ ಕಾರಣಕ್ಕೆ ಎಚ್ಚರ ಏನಾದ್ರೆ, ನನಗೆ ಒದಗಿ ಬಂದ ಕಾಯಕ ಏನಿದೆಯಲ್ಲ ಅದು ದೇವ ಪೂಜೆ. ಶಿವಯೋಗದ ಜೊತೆ ಅದೇ ಆಗ್ಬೇಕು. ತಾಯಂದ್ರು ಮನ್ಯಾಗ ಕೆಲಸ ಮಾಡ್ತಿರ್ತಾರೆ, ಅಡಿಗೆ ಮನ್ಯಾಗ. ಅಣ್ಣಂದ್ರೆ ಎಲ್ಲರೂ ಬೇರೆ ಬೇರೆ ವ್ಯಾಪಾರ, ಕೃಷಿ, ಯಾವ ಉದ್ಯಮಿಗಳು ಹೋಗ್ತಿರ್ತೀವಿ. ಮತ್ತು ಎಲ್ಲರೂ ಸಹಿತ ಎಲ್ಲರಿಗೂ ಆತ ಒಂದು ಕಾಯಕ ಕೊಟ್ಟಾನ, ತಾನು ಕಾಯಕ ಮಾಡ್ತಾ ಇದ್ದಾನೆ ಆತ. ಶಿವ ಏನಾದರೂ ಕೆಲಸ ಮಾಡೋದು ಬಿಟ್ಟಾನೇನ್ರಿ? ದಯವಿಟ್ಟು ನಿರಂತರ ಕೆಲಸದಾಗದಾನಿಲ್ಲ ಆತ. ನೋಡಿ, ಬಿಸಿಲು ಕೊಟ್ಟಾನ, ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಮಳೆ ಬರ್ತೈತಿ. ಇಲ್ಲಿ ಇವೆಲ್ಲ ಮಾಡ್ತಾ ಇದ್ದಾನಲ್ಲ ಆತ. ಒಂದು ಕ್ಷಣವೂ ಸಹಿತ ಖಾಲಿ ಕುತ್ಕೊಂಡಿಲ್ಲ, ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಕೆಲಸ ಮಾಡುವ ಸೃಷ್ಟಿಕರ್ತನನ್ನ ಕೆಲಸ ಮಾಡಲಾರ್ದ ಸುಮ್ಮನೆ ಕಣ್ಮುಚ್ಚಿಕೊಂಡು ಕೂತ್ಕೊಂಡು ನಾನು ಭೇಟಿ ಮಾಡ್ತಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ? ಆತ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ಬೇಕಲ್ಲ. ಆತನಿಗೆ ಒಂದು ಇಚ್ಛೆ ಇದೆ, ಏನಂತಂದ್ರೆ ನನ್ನ ಕಾರ್ಯಭಾರವನ್ನ ನಾನು ಅಖಂಡ ಅರಿವು ಯಾರಿಗೆ ಕೊಟ್ಟಿನಿ ಅವ್ರು ವಹಿಸ್ಕೊಳ್ಬೇಕಂತಕ್ಕಂಥದ್ದೇ ಆತನ ಇಚ್ಛೆ. ಅದೇ ಶಿವಾಚಾರದ ಘನ ಅಂತಾರೆ ಅದಕ್ಕೆ. ಶಿವಾಚಾರದ ಘನ. ಅಲ್ಲಮರು ಹೇಳ್ತಾರೆ ನೋಡ್ರಿ, ಶಿವಾಚಾರದ ಘನ ಉಳಿತೆಂದು ಕರ್ತನೆ ಮಹಾಪ್ರಸಾದಿಯಾಗಿ ಬಂದಿಳಿದನು. ನಮ್ಮನ್ನು ಕಳಿಸಿರೋದೇ ಎದಕ್ಕೆ? ಶಿವ ತನ್ನನ್ನ ನಮ್ಮ ಪ್ರತಿನಿಧಿಯಾಗಿ ಕಳಿಸಿದ್ದಾನೆ. ನನ್ನ ಕೆಲಸ ಮಾಡ್ನೇನಂತೇಳಿ ತನ್ನೆಲ್ಲ ಗುಣಗಳನ್ನ ನಮ್ಮೊಳಗೆ ಹಿಂಬಿಟ್ಟಿದ್ದಾನೆ ಆತ. ಮಾಡ್ಬೇಕಲ್ಲ. ಇದು ಒಂದು ಸ್ಥಿತಿ, ಭಕ್ತ ಸ್ಥಳ. ಮೊದಲು ಭಕ್ತರಾಗ್ಬೇಕು ನಾವು. ಭಕ್ತರಾಗಬೇಕಾದ್ರೆ ನನ್ನೊಳಗೆ ನಿಂತು ನನ್ನೆಲ್ಲ ಆಲೋಚನೆಗಳನ್ನ ಆತ ನೋಡ್ತಾ ಇದ್ದಾನೆ ಎಂಬುದು ಗೊತ್ತಿರಬೇಕು. ನನ್ನೆಲ್ಲ ಆಲೋಚನೆಗಳನ್ನ, ನನ್ನೆಲ್ಲ ಕೆಟ್ಟ ಗುಣಗಳನ್ನ, ಕೆಟ್ಟ ಭಾವನೆಗಳನ್ನ ಆತ ಲೆಕ್ಕ ಇಟ್ಟಿದ್ದಾನೆ, ಲೆಕ್ಕ ಇಡ್ತಾ ಇದ್ದಾನೆ ಅನ್ನೋದು ಗೊತ್ತಿದ್ರೆ ಮಾತ್ರ ಭಕ್ತ ಆಗಕ್ಕೆ ಬರ್ತದೆ, ಇಲ್ಲದ್ರೆ ಇಲ್ಲ. ಇದು ಮೊದಲೇ ಸ್ಥಳ. ಭಕ್ತ ಆದ್ವಿ ಅಂತ ಇಟ್ಕೊಳ್ರಿ. ಈಗ ಮುಂದೆ ಹೇಳ್ತಾರೆ ಅವರು, ಅಲ್ಲಿಂದ ಮುಂದೆ ಒಂದು ಸ್ಥಳಕ್ಕೆ ಹೇಳ್ತಾರೆ, ಮಹೇಶ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ 5 ತತ್ವಗಳಲ್ಲಿರ್ತಕ್ಕಂಥದ್ದನ್ನ ಎಲ್ಲವನ್ನ ತೆಗಿಬೇಕಲ್ರ ಅವರು. ಅಲ್ಲಿರ್ತಕ್ಕಂಥ ಕೊಳೆಯನ್ನು ತೆಗಿಬೇಕಲ್ಲ. ಕೊಳೆಯನ್ನು ಕಳ್ಕೊಳ್ಳಾರ್ದನೆ ನಾನು ಭಕ್ತನಾಗ್ತೀನಿ, ಮಹೇಶನಾಗ್ತೀನಿ, ಪ್ರಸಾದಿ ಆಗ್ತಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಅಲ್ಲಿ ಮುಂದೆ ಹೇಳ್ತಾರೆ, ಅಂತೆಯೇ ನಡೆದು ಪೂರೈಸಿ ಮಾಹೇಶ್ವರ ಸ್ಥಳಕ್ಕೆ ಬಂದು ಮಾಹೇಶ್ವರ ಸ್ಥಳ ಇವೆಂದು ಹೇಳಿತ್ತು. ಇಷ್ಟಾದ್ರೆ ಮುಂದಿನ ಸ್ಥಳಕ್ಕೆ ಹೋಗ್ತೀವಿ, ಕರ್ಕೊಂತಾನತ್ತ ಮ್ಯಾಗೆ. ಮುಂದೆ ಏನ್ ಹೇಳ್ತಾರೆ, ಅಂತೆಯೇ ನಡೆದು ಪೂರೈಸಿ. ಇದೇ ಶಬ್ದ ರಿಪೀಟ್ ಆಗ್ತದೆ. ಮಹೇಶ್ವರ ಸ್ಥಳದಲ್ಲಿ ಪೂರೈಸೋದೇನಿದೆ, ನಡೆಯೋದೇನಿದೆ? ಮತ್ತೆ ಬೇರೆ ವಚನಕ್ಕೆ ನಾವು ಆಶ್ರಯ ಮಾಡ್ಬೇಕು, ಆ ವಚನದಾಗಿಲ್ಲ ಅದು. ಅಕ್ಕನ ವಚನಕ್ಕೆ ಹೋಗ್ಬೇಕು. ಮತ್ತೆ ಮಾಹೇಶ್ವರ ಸ್ಥಳದಲ್ಲಿ ಏನಿದೆ, ನಮ್ಮ ಕಂಡೀಷನ್ ಏನಿದೆ? ತನಗೆ ಬಂದ ಅಪವಾದ, ನಿಂದೆ, ಎಡರು, ಆಪತ್ತುಗಳು ಎದೆಗುಂದದೆ ಬಪ್ಪ ಸುಖ ದುಃಖ ಭೇದ ಹರ್ಷಾದಿಗಳನ್ನು ಶಿವಾಜ್ಞೆ ಎಂದು ತಿಳಿದು ಪರಿಣಿತನಪ್ಪ ತೃಪ್ತಿಯ ಶಕ್ತಿಯನ್ನು ಮಾಹೇಶ್ವರ ಸ್ಥಳದಲ್ಲಿ ಪಡೆಯುವುದು. ಮಾಯೆ ಮತ್ತೆ ಜಾಗೃತ ಆಗಿಬಿಡ್ತಿಲ್ಲ ಭಕ್ತರಾದ ಕೂಡಲೇನೆ. ಏನಾಗುತ್ತೆ? ಅಪವಾದಗಳು ಬರ್ತವೆ, ನಿಂದೆಗಳು ಬರ್ತವೆ. ನೀವು ನಿಮ್ಮ ಮನ್ಯಾಗ ಸುಮ್ಮನೆ ಇದ್ರೂ ಸಹಿತ ಬರ್ತಾವ. ನೀವೇನು ಮಾಡಿರಂಗಿಲ್ಲ ಆದ್ರೂ ಬರ್ತಾವ. ಇಂಥವು ಬಂದಾಗ ಎದೆಗುಂದದೆ. ಯಾಕಂದ್ರೆ ಜಗತ್ತು ಹಂಗಿರ್ತತಿ. ಬರ್ತಕ್ಕಂಥ ಸುಖ ದುಃಖ ಭೇದ ಹರ್ಷಗಳು ಏನ್ ತಿಳ್ಕೊಬೇಕಂದ್ರೆ ಶಿವಾಜ್ಞೆ ಅಂತ ತಿಳ್ಕೊಬೇಕು ಎಂದು ತಿಳಿದು, ಇಲ್ಲಿ ಯಾವುದಂದ್ರೆ ತೃಪ್ತಿಯ ಶಕ್ತಿಯನ್ನು ಮಹೇಶ್ವರ ಸ್ಥಳದಲ್ಲಿ ಪಡೆಯುವುದು ನೋಡ. ಆತನಿಗೆ ಅರ್ಪಣೆ ಮಾಡ್ಬೇಕು. ನೋಡಪ್ಪ, ಇದು ಬಂದಿದೆ ನನಗೆ, ಇದು ನಿನಗೆ ಅರ್ಪಣೆ. ನಾನು ಇದರಲ್ಲಿ ಎಷ್ಟು ತಪ್ಪು ಮಾಡಿದ್ದೇನೆ ಅನ್ನೋದನ್ನ ನನಗೆ ಗುರುವಾಗಿ ಬಂದು ತಿಳಿಸು, ನೀನು ನಾನು ಸರಿ ಮಾಡ್ಕೊತೀನಿ. ಆದ್ರೆ ಬಂದಿದೆ ನಿನ್ನ ಪಾದಕ್ಕಂತ ಇಷ್ಟು ಅರ್ಪಣೆ ಮಾಡಬೇಕಾದ್ರೆ ನಿಮಗೆ ಖಂಡಿತ ಪರಿಹಾರ ಆಗುತ್ತೆ. ಅದು ಸಾಧ್ಯ ಆಗುತ್ತಲ್ಲ? ಇದು ಜಸ್ಟ್ ಅರ್ಪಣೆ ಮಾಡ್ರಿ, ಆಗ್ತಾವ ಇವು. ಸುಮ್ಮನೆ ಅದೀವಿ ನಾವು, ಭಾಳ ಚಲೋ ಇದೀವಿ, ಒಳ್ಳೆಯವರಿದೀವಿ, ನಮ್ಗೇನು ಬರಲ್ಲ ಅಂತ ಅನ್ಕೋಬೇಡ್ರಿ. ಜಾಸ್ತಿ ಭಕ್ತರಾದವ್ರಿಗೆ ಬರೋದು ಈ ಸೃಷ್ಟಿ ಯಾವಾಗಲೂ. ಯಾಕಂದ್ರೆ ಮಾ ಏನ್ ಮಾಡ್ತತೆ, ಇದನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬೇಕಂತ. ಇಲ್ಲೇ ಆದ್ರೆ ಬೀಳ್ತಾನ ನೀವು ಅಂತ ನೋಡ್ತಿರ್ತದೆ. ಇಲ್ಲಿ ಅಪ್ಪು ತತ್ವದ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಇದು ಏನದವಲ್ಲ, ಅವು ಕೆಲಸ ಮಾಡ್ತಿರ್ತವೆ ಇಲ್ಲಿ. ಬರೀ ಇಷ್ಟೇ ಅಲ್ಲ,
ಅವ್ವ ಬರೇ ಕಷ್ಟದ ಬಗ್ಗೆ ಹೇಳ್ಯಾಳ, ಇದನ್ನು ಹೇಳಿದಾಳೆ, ಸುಖನೂ ಹೇಳಿದಾಳೆ. ಭಾಳ ಆದ್ರೆ ಭಕ್ತ ಆದ ಕೂಡಲೇ ಒಗಳಕ್ಕೆ ಶುರು ಮಾಡ್ತಾರೆ ಜನ. ನಮ್ಗೆ ಏನು ಭಾಳ ಒಳ್ಳೆಯವ್ರಿ, ಭಾಳ ಭಾಳ ಚಲೋ ಇದಾರ್ರಿ ಅವರೆಲ್ಲ, ಶರಣ ತತ್ವದವ್ರು. ಹಂಗೆ ಹಿಂಗಂತ ಒಗಳಕ್ಕೆ ಶುರು ಮಾಡಿದಾಗ ಒಳಗೆ ಉಬ್ಬತೈತಿ ಮನಸ್ಸು. ಹಂಗೆ ಅದು ಎಲ್ಲಿ ಕೂತ್ಕೊಳ್ಳಿ ಸನ್ಮಾನ ಬಯಸ್ತೈತಿ. ಸನ್ಮಾನ ಮಾಡದಿದ್ರೆ ಅವ್ರ ಮ್ಯಾಗ ಒಂಥರ ದುರ್ಗುರ್ರ ಅಂತದ. ಆಗತ್ತಲ್ಲ, ಆಗತ್ತಲ್ರ? ಆಗದ್ ಹೇಳಕತ್ತೀನಿ, ಬೇಜಾರ ಪಡ್ರಿ ಯಾರು. ಇದು ಹೋಗ್ಬೇಕು ಬರೋದು. ಎಲ್ಲಿಯೂ ಸುಖ ದುಃಖಗಳಿಗೆ ಮನಸ್ಸು ಕುಗ್ಗದು ಹಿಗ್ಗದು ಮಾಡಲಾರ್ದೆ ಮಹೇಶ ಸ್ಥಳ. ಯಾಕಂದ್ರೆ ಈ ಹಂತಕ್ಕಿಂತ ಹೋಗಿಲ್ಲ ನಾವು. ಬಹಳ ಕಡೆ ಏನಾಗಿದೆ, ನಮ್ಮ ಬಸವ ತತ್ವವನ್ನು ಎಲ್ಲಿಗೆ ಇಟ್ಟಿವಂದ್ರೆ ಕೇವಲ ಸಮಾನತೆ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟಿವಿ. ಅಲ್ಲಿ ನಾವು ವೈಚಾರಿಕತೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿವಿ. ಅದನ್ನ ದಾಟಿ ಹೋಗ್ತಾನೆ ಇಲ್ಲ ನಾವು. ಅದು ಇಲ್ಲ ಅಂತಲ್ಲ, ಇದೆಲ್ಲ ಆದ್ಮೇಲೆ ಅದು ಬರ್ತದದು. ಇದಕ್ಕೆ ಹೇಳ್ತಾರೆ ಮಾಹೇಶ್ವರ ಸ್ಥಳ. ಬಹಳ ಪರೀಕ್ಷೆ ಮಾಡಿ ನೋಡ್ತೈತೆ ಅದು. ಈ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಈ 5 ನಮ್ಮನ್ನ ಮತ್ತೆ ಮಾಹೇಶ್ವರ ಸ್ಥಳದಿಂದ ಪ್ರಸಾದಿ ಸ್ಥಳಕ್ಕೆ ಹೋಗೋದಕ್ಕೆ ಅಡ್ಡಿ ಮಾಡ್ತೈತೆ ಅದು. ಇದು ಅಲ್ಲಿಲ್ಲ. ಅವರ ಜ್ಞಾನೋದಯ ಇದಗಳು, ನಮ್ಮ ಜ್ಞಾನೋದಯ ಈ ರೀತಿ ಏನಾಗತ್ತೆ, ಮುಂದೆ ಕರ್ಕೊಂಡು ಹೋಗ್ತೈತೆ. ಇಲ್ಲಿ ತೃಪ್ತಿ ಶಕ್ತಿಯನ್ನು, ತೃಪ್ತಿ ಆಗತ್ತೆ. ಅವಾಗ ನಿಮಗೆ ಕೆಟ್ಟದರ ಬರಲಿ ಒಳ್ಳೆಯದನ್ನ ಬರಲಿ ಸಂತೃಪ್ತಿಯಿಂದ ಬದುಕದ ಕಲಿಸ್ತೈತಿ. ಆಗ್ತೈತಿ. ನೀವು ಮತ್ತೆ ಘಟನೆಗಳನ್ನ ನಾನಂತೂ ಬಹಳ ಸಲ ಅದೇ ರೀತಿ ನೋಡ್ತಾ ಇರ್ತೀನಿ. ಆದ್ರೆ ಎಷ್ಟೋ ಸಲ ನಮ್ಮ ಮಿತಿಯನ್ನ ಮೀರಿ ನಾವು ರಿಯಾಕ್ಟ್ ಮಾಡ್ತಿರ್ತೀವಿ ಅಂತಲ್ಲಿ. ಆವಾಗ ಮತ್ತೆ ನಂತರದಲ್ಲಿ ನೆನಪಾಗ್ತೈತೆ ಅದು ತಪ್ಪಿದ್ ಹಿಂಗೆ ಮಾಡಬಾರ್ದು ಅಂತೇಳಿ. ಆದರೂ ಸುಮ್ಮನೆ ಇದ್ದಲ್ಲಿಗೆ ಕಷ್ಟಗಳು ಬರ್ತಾವ. ನಾನಂತೂ ವೈಯಕ್ತಿಕ ಜೀವನದಲ್ಲಿ ಅದನ್ನು ಅನುಭವಿಸೋದಕ್ಕೇ ಹೇಳ್ತಾ ಇದ್ದೇನೆ. ಮೊನ್ನೆ ಬರಾಗ ಆಯ್ತು. ಈಗ ಇಲ್ಲಿಗೆ ಬರ್ಬೇಕು ಬೇಗ ಅಂತ ಫಾಸ್ಟ್ ಆಗಿ ಬರಕತ್ತಿದ್ವಿ. ನಾನು ನಡೆಸ್ತಿದ್ದೆ ಗಾಡಿನ. ಇಲ್ಲೇದಾರ ನಮ್ಮ ಜೊತೆಗಿದ್ದರು. ಒಬ್ಬನು ಬಂದ ಯುವಕ ಬಂದು ನನ್ನ ಸೈಡ್ ಹೊಡೆದು ಬಂದು ಮುಂದೆ ಅಡ್ಡ ನಿಲ್ಲಿಸ್ಬಿಟ್ಟ ಗಾಡಿ. ನಾನು, ನೀನು ಸೈಡ್ ಕೊಡ್ಲಿಲ್ಲ, ನೀನು ಎಷ್ಟು ಸ್ಪೀಡ್ ಯಾಕೆ ಹೋಗ್ತೀನಿ ನೀನು ಅಂತೇಳಿ ಜಗಳ ತೆಗೆದ. ಏನು ಗೊತ್ತಿಲ್ಲ ನಮ್ಗೆ, ಇವನಿಗೆ ಅಡ್ಡಿ ಯಾವಾಗ ಮಾಡೀನಿ ಅಂತನೂ ಗೊತ್ತಿಲ್ಲ. ಸ್ಪೀಡ್ ನಡೆಸಬಾರ್ದಾಗಿತ್ತಂತೆ. ನಾನು ಸೈಡ್ ಹೊಡ್ಯೋಕ್ಕಾಗಲಿಲ್ಲ ಸ್ಪೀಡ್ ನಡೆಸೋದಕ್ಕೆ. ಏನು ಮಾಡ್ತಾರೆ ನೀವು? ಇದ್ದಲ್ಲಿಗೆ ಬರ್ತಾವು. ಅದಕ್ಕಾಗಿ ಏನಾಗಿದೆ ಅಂದರೆ ಆತನಿಗೆ ಅರ್ಪಣೆ ಮಾಡೋದು. ನೋಡಪ್ಪ, ಇನ್ನು ತಂದಿಟ್ಟಿ ಅಂದರೆ ಏನೋ ಐತಿ, ಅದು ನಾನೇನೋ ಮಾಡಿದ್ದೀನಿ, ಅದಕ್ಕೆ ತಂದಿಟ್ಟಿದೀಯಾ, ಇದು ನಿನಗೆ ಅರ್ಪಣೆ ಮಾಡಿ ಮುಂದಕ್ಕೆ ಹೋಗ್ಬೇಕು. ಬೇರೆ ಏನು ಮಾರ್ಗನೇ ಇಲ್ಲ ಇದಕ್ಕೆ. ಇದನ್ನು ಯಾರು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನೊಳಗೆ ನಾನು ಸಮರ್ಪಣೆ ಆತೊಬ್ಬತನೇ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಇದು ಮಾಹೇಶ್ವರ ಸ್ಥಳ ಅಂತಕ್ಕಂಥದ್ದು. ಅಂತಪ್ಪ ನಡೆ ಅಂತಕ್ಕಂಥದ್ದೇನು, ಅಂತಪ್ಪ ನಡೆಯ ಪೂರೈಸಿ. ಶಬ್ದ ಮಾತ್ರ ನೆನ್ಪಿಟ್ಕೋಬೇಕು. ಅಂತಪ್ಪ ನಡೆಯ ಪೂರೈಸಿ, ಪ್ರತಿ ಸಾಲಿನಾಗೂ ಅದೇ ಇದೆ. ಇನ್ನು ಈ ರೀತಿ ಪೂರೈಸಿ ನಿಂತುಕೊಂಡಾಗ ಒಂದು ಸಾಮರ್ಥ್ಯ ಬರ್ತತಿ. ಅದು ಪ್ರಸಾದಿ ಸ್ಥಳಕ್ಕೆ ದಾರಿ ಆಗ್ತತಿ. ಆ ಪ್ರಸಾದಿ ಸ್ಥಳ, ಒಬ್ರು ಪ್ರಶ್ನೆ ಕೇಳಿದ್ರಿ ಮಧ್ಯಾಹ್ನ ಬೆಳಗ್ಗೆ, ಪ್ರಸಾದಿ ಸ್ಥಳಕ್ಕೂ ಪ್ರಸಾದಿ ಲಿಂಗಕ್ಕೂ ಏನು ವ್ಯತ್ಯಾಸ ಅಂತ. ಇಲ್ಲಿ ಸಂಬಂಧ ಬರ್ತದೆ, ನಾನು ಸ್ವಲ್ಪ ಟಚ್ ಮಾಡ್ತೀನಿ. ಪ್ರಸಾದಿ ಸ್ಥಳಕ್ಕೆ ಬಂದ್ವಿ ನಾವು. ಏನು ತೊಡ್ರೆಗಳು ಬಂದು, ಆಸ್ತಿ ಹೋದ್ರು, ಹೋದ್ರು, ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಏನಾದರೂ ಸಹಿತ ಆ ಲಿಂಗಯ್ಯನಿಗೆ ಅರ್ಪಿಸಿ ನಾನು ಮುಂದುವರಿತೀನಿ ಅಂತಂದ್ರೆ ಅದು ಪ್ರಸಾದಿ ಸ್ಥಳಕ್ಕೆ ದಾರಿ ಆಗ್ತತಿ. ಅಲ್ಲಿನೂ ಸಹಿತ ನಡೆದು ಪೂರೈಸಿ, ಮತ್ತೆ ನಡೆದು ಪೂರೈಸಿ. ದೇಹಾದಿ ಆದಿ ಪ್ರಪಂಚಕ್ಕೆ ಮೂಲಿಗನಾದ ಅನಾದಿ ಪರಶಿವನು ಪ್ರಸನ್ನತೆ ಉಂಟು ಮಾಡುವ ಅನಾದಿ ಬೋಧ ಶಕ್ತಿಯನ್ನು ಪ್ರಸಾದಿ ಸ್ಥಳದಲ್ಲಿ ಪಡೆಯುವುದು ನೋಡ. ನಡೀತಕ್ಕಂಥ ಎಲ್ಲ ಘಟನೆಗಳು ನೀನೇ. ಇದೇನು ನಡೀತಾ ಇದ್ದಾವಲ್ಲ ಎಲ್ಲವನ್ನ ಪ್ರಸಾದ ರೂಪವಾಗಿ ತಗೊಳ್ಳೋದು ಪ್ರಸಾದಿ ಸ್ಥಳ. ನೀವೆಲ್ಲರೂ ಕೇಳಿದ್ದು. ಒಳಿತು ಬರಲಿ ಕೆಡುಕು ಬರಲಿ ಪ್ರಸಾದ, ಇದು ಪ್ರಸಾದಿ ಸ್ಥಳ. ಬರೀ ಒಳಿತು ಅಲ್ಲ, ಕೆಡುಕು ಬಂದಾಗೂ ಪ್ರಸಾದ, ಒಳಿತು ಬಂದಾಗ ಎಲ್ಲವನ್ನೊಂದು. ಆ ರೀತಿ ಪ್ರಸಾದಿ ಸ್ಥಳದಲ್ಲಿ ನಿಂತರೆ ನಿಮಗೆ ನಮಗೆ ಯಾರು ಅಲ್ಲಿ ನಿಂತೀವಿ ಅವರಿಗೆ ಶಿವಲಿಂಗದ ದರ್ಶನ ಆಗ್ತತಿ. ಆತ ಕರುಣೆ ಮಾಡ್ತಾನೆ. ಅವಾಗ ಮಾಹೇಶ್ವರ ಸ್ಥಳದಲ್ಲಿ ಗುರುಲಿಂಗದ ಕರುಣೆ, ಪ್ರಸಾದಿ ಸ್ಥಳದಲ್ಲಿ ಶಿವಲಿಂಗದ ಕರುಣೆ, ಮೂರನೇದು. ಇದೇ ರೀತಿ ಅದು ಪ್ರಾಣಲಿಂಗಕ್ಕೆ ದಾರಿ ಮಾಡಿಕೊಡ್ತತಿ. ಪ್ರಾಣಲಿಂಗದಲ್ಲಿನೂ ಅದೇ, ಮತ್ತೆ ನಡೆದು ಪೂರೈಸಿ.
ಅದನ್ನು ಮಾತ್ರ ಬಿಟ್ಟಿಲ್ಲ ಅವರು ಅಲ್ಲಮ ಪ್ರಭುಗಳು. ನಡೆದು ಪೂರೈಸಿ ಅಂದ್ರೆ ಏನು? ಪ್ರಾಣಲಿಂಗಿ ಸ್ಥಿತಿಯಲ್ಲಿ ಅಂತಪ್ಪ ದೇಹಾದಿ ಪ್ರಪಂಚದ ಚಲನವಲನಪ್ಪ ತನ್ನಾಶ್ರಯಲ್ಲಿ ನಡೆದು ತಾನು ಆವುದನ್ನು ಆಶ್ರಯಿಸದೆ ಸರ್ವ ಸ್ವತಂತ್ರ ತಾನೆಂಬರಿವನ್ನು ಉಂಟು ಮಾಡುವ ಸ್ವತಂತ್ರ ಶಕ್ತಿಯನ್ನು ಪ್ರಾಣಲಿಂಗಿ ಸ್ಥಳದಲ್ಲಿ ಪಡೆಯುವುದು ನೋಡ. ಮೀರಿದ ಸ್ಥಳ. ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ವ್ಯಾಖ್ಯಾನ ಹೆಂಗೈತೆ, ಅಕ್ಕ ಹೆಂಗ್ ಮಾಡ್ತಾಳೆ. ಈ ದೇಹಾದಿ ಪ್ರಪಂಚದಲ್ಲಿ ಏನ್ ನಡೆಯಕತ್ತೈತಲ್ಲ, ಇದು ನನ್ನ ಆಶ್ರಯದಲ್ಲಿ ನಡೀತಾ ಇದೆ. ಇಲ್ಲಿ ತಾನು ಹೆಂಗೆ ಮಾರ್ಗಕ್ರಿಯೆಯಲ್ಲಿ ಏನಿತ್ತು, ಇವತ್ತು ಶಿವನಾಶ್ರಯದಲ್ಲಿ ನಡೀತಾ ಅಂತಿತ್ತು. ಈಗೇನಾಗಿದೆ, ಅದು ತನ್ನಾಶ್ರಯದಲ್ಲಿ ನಡೀತಾ ಇದೆ. ಯಾಕಂದ್ರೆ ಅರಿವು ನಿರವಯ ಪ್ರಾಣಲಿಂಗಿ ಸ್ಥಳ, ಆದಿ ಅನಾದಿ ಭಕ್ತ ಸ್ಥಳ, ನಾದಬಿಂದು ಮಹೇಶ ಸ್ಥಳ, ಕಳೆ ಬೆಳಗು ಪ್ರಸಾದಿ ಸ್ಥಳ, ಅರಿವು ನಿರವಯ ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗದೊಳಗೆ ಸಂಪೂರ್ಣ ಅಖಂಡ ಅರಿವೇನಾಗಿದೆ, ಪ್ರಾಣದೊಳಗೆ ನಿರವಯ ಆಗಿದೆ, ಸಂಪೂರ್ಣ ವಿಸ್ತಾರ ಆಗಿದೆ ಅಂತ ಅರ್ಥ. ಅದು ಆವಾಗ ಆತಗೆ ಅನಿಸ್ತತಿ, ಇಲ್ಲಿ ನಡೆಯೋದು ಎಲ್ಲವೂ ಸಹಿತ ಸರ್ವಜ್ಞತ ನನ್ನಿಂದ ನಡೀತಾ ಇದೆ, ನನ್ನ ಆಶ್ರಯದಲ್ಲಿ ನಡೀತಾ ಇದೆ. ನಾನು ಯಾವುದನ್ನ ಆಶ್ರಯಿಸಿಲ್ಲ ನೋಡ್ರಿ. ಜಗತ್ತಿನ ಯಾವ ಆಗು ಹೋಗುಗಳು ಸಹಿತ ಆತನಿಗೆ ಪರಿಣಾಮ ಮಾಡೋದಿಲ್ಲ. ಯಾರಿಗೆ? ಪ್ರಾಣಲಿಂಗಿಗೆ ಪರಿಣಾಮ ಮಾಡೋದಿಲ್ಲ. ಮೀರಿದನೇ ಆತೀಗ. ಮೀರಿದ ಕ್ರಿಯೆ ಮೊದಲೇ ಹಂತ ಇದು. ಅನುಭಾವ ಭಕ್ತಿ ಅಂತಾರೆ ಅದಕ್ಕೆ. ಸ್ವತಂತ್ರ ಶಕ್ತಿಯನ್ನು ಪಡೆಯುವುದು ನೋಡ. ಇಲ್ಲಿ ಸ್ವತಂತ್ರ ಆದಾತ ಪ್ರಸಾದಿ ಆದ ನಂತರ ಈಗ ಸ್ವತಂತ್ರ ಆದ. ಯಾವುದರಿಂದ ಸ್ವತಂತ್ರ ಆದ? ಸೃಷ್ಟಿಯ ಮಾಯಾವರಣದಿಂದ ಸ್ವತಂತ್ರನಾದ. ಸೃಷ್ಟಿಯ ನಿರ್ಮಾಣ ಇದೆಯಲ್ಲ, ಇಲ್ಲಿ ಮಾಯಾವರಣ ಏನಿತ್ತಲ್ಲ, ಕೆಳಗಿನ 3 ಸ್ಥಳಗಳೆಲ್ಲವನ್ನ ಮೀರಿ ಸ್ವತಂತ್ರನಾಗಿ ನಿಂತ. ಸಾಧ್ಯ ಐತೆ ಇಲ್ಲಂತ್ರಿ. ಎತ್ತರ ಸ್ಥಿತಿ ಪ್ರಾಣ ಮ್ಯಾಲಿನ 3 ಎತ್ತರನೇ ಅವು. ಮತ್ತೆ ಮುಂದೆ ಆ ರೀತಿ ಆದಾಗ ಶರಣ ಸ್ಥಳ. ಈ ಶಬ್ದ ಬಹಳ ಬಳಸ್ತೀವಿ ನಾವು, ಶರಣ 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 ಶರಣ. ಎಲ್ಲಿದೆ ಶರಣ ಸ್ಥಳ? ಎಲ್ಲಿದೆ ನೋಡ್ರಿ ನೀವು. ಶರಣ ಸ್ಥಳಕ್ಕೂ ವ್ಯಾಖ್ಯಾನ ಮಾಡ್ತಾರ, ನಡೆದು ಪೂರೈಸಿ. ಪ್ರಾಣಲಿಂಗದಲ್ಲಿ ನಡೆದು ಪೂರೈಸಿದ್ರೆ ಶರಣ ಸ್ಥಳ. ಶರಣ ಸ್ಥಳದಲ್ಲಿ ಏನ್ ಮಾಡ್ಬೇಕು ನಾವು? ಹೇಳ್ತಾರ ಅವರು, ತನ್ನಾಶ್ರಯವ ಪಡೆದ ದೃಶ್ಯಮಾನ ದೇಹಾದಿ ಜಗವೆಲ್ಲ ಅನಿತ್ಯವೆಂಬ ಆ ದೃಶ್ಯ ಮಾನವ ದೇಹಾದಿಗಳ ಮೂಲೋತ್ಪತ್ತಿಗಳಿಗೆ ಕಾರಣನಾಗಿಪ್ಪ ಪತಿಪರ ಲಿಂಗವೇ ನಿತ್ಯವೆಂಬ ಅರಿವು ಉಂಟ ಮಾಡುವ ಅಲುಪ್ತ ಶಕ್ತಿಯನ್ನ ಪಡೆಯುವುದು ಶರಣ ಸ್ಥಳ ನೋಡ. ಇಲ್ಲಿ ಶರಣ ಸ್ಥಳದಲ್ಲಿ ಆತ ಗೊತ್ತಾಗ್ಬಿಡ್ತದೆ, ಇದೆಲ್ಲ ಜಗತ್ತೇನೈತಲ್ಲ ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇದೆ. ಈ ಕ್ಷಣದಲ್ಲಿ ಇದ್ದದ್ದು ಮುಂದೆ ಕ್ಷಣ ಇಲ್ಲ. ಇದು ಅನಿತ್ಯವಾಗಿದೆ. ಪರಮಾತ್ಮನೇ ಒಬ್ಬ ಸತ್ಯವಾಗಿದ್ದಾನೆ ಅನ್ನುವ ಭಾವ ಏನ್ ಮಾಡ್ತದಲ್ಲ, ಅದು ಶರಣ ಸ್ಥಳ. ಆತಗಂಗೆ ಕಾಣ್ತಿರ್ತದ, ನಾವು ಅನ್ಕೊಳ್ಳೋದಲ್ಲ, ಆತಗಂಗೆ ಕಾಣ್ತಿರ್ತದ. ಅದಕ್ಕೆ ಶರಣ ಶರಣ ಶರಣ. ಶರಣ ಅಂದ್ರೆ ಸಾಮಾನ್ಯ ಅಲ್ಲ, ಇಡೀ ಸೃಷ್ಟಿಯ ಮೂಲ. ಪ್ರಾಣಲಿಂಗಿಯಿಂದನೇ ಆ ಸ್ಥಿತಿನೇ ಬೇರೆ ಅದು. ಈ ರೀತಿ ಆದ್ಮೇಲೆ ಆತ ಐಕ್ಯ ಸ್ಥಳಕ್ಕೆ ಹೋಗ್ತಾನೆ. ಅಂಗಲಿಂಗಗಳ ಸಂಯೋಗವ ತೋರಿ ಅಖಂಡ ಪರಶಿವ ಲಿಂಗೈಕ್ಯವನ್ನುಂಟು ಮಾಡಿಕೊಡುವ ಅನಂತ ಶಕ್ತಿಯನ್ನು ಐಕ್ಯ ಸ್ಥಳದಲ್ಲಿ ಪಡೆಯುವುದು ನೋಡ. ಕೂಡಿಬಿಡ್ತಾನೆ ಅದು ಕೂಡ. ತಾನು ಯಾವುದರಿಂದ ಮೂಲದಿಂದ ಬಂದಿದ್ನೋ ಅದರೊಳಗೋಗಿ ಸೇರ್ತಕ್ಕಂಥದ್ದು ಏನಿದೆಯಲ್ಲ, ಅದು ಅನಂತ ಶಕ್ತಿಯನ್ನು ಪಡೆಯುವುದು ನೋಡ. ಮತ್ತೆ ಇಲ್ಲಿ ಪ್ರಸಾದ ಲಿಂಗ ಅಂತ ಬಂತು ಶರಣ ಸ್ಥಳದಲ್ಲಿ. ನೀವು ಕೇಳಿದ್ರಿ ಶರಣರೇ, ಪ್ರಸಾದಿ ಸ್ಥಳಕ್ಕೆ ಹೇಳಿತು. ಇಲ್ಲಿ ಏನಾಗಿದೆ, ಪ್ರಸಾದ ಲಿಂಗದಲ್ಲಿ ಅಲುಪ್ತ ಶಕ್ತಿ ಸಿಗ್ತತಿ. ಅಲುಪ್ತ ಶಕ್ತಿ ಅಂತಂದ್ರೆ ಆತನ ಆ ಶರಣನನ್ನ ನೀವು ಯಾವ ಕಡೆ ಮುಟ್ಟಿದ್ರು ಪ್ರಸಾದ ಲಿಂಗನೇ. ಪ್ರಸಾದಿ ಸ್ಥಳ ಬೇರೆ, ಪ್ರಸಾದಿ ಲಿಂಗ ಬೇರೆ. ಪ್ರಸಾದಿ ಸ್ಥಳದಲ್ಲಿ ಆತ ಆ ಭಾವನೆಗಳನ್ನ ತಡೆದು ಪ್ರಸಾದ ತಗೊಂತಿರ್ತಾನೆ. ಇಲ್ಲಿ ಆ ಪ್ರಸಾದ ಕುಂಡವೇ ತಾನಾಗಿರ್ತಾನೆ. ಅರ್ಥ ಆಯ್ತಲ್ಪ? ಇದು ಮೂಲ. ಈ ಐಕ್ಯ ಸ್ಥಳದಲ್ಲಿ ಏನ್ ಮಾಡ್ತಾನೆ, ಆ ಮೂಲ ಪರವಸ್ತು ಮೇಲೆ ಹೋಗಿ ಕೂಡ್ತಾನೆ. ಇದು 6 ಸ್ಥಳಗಳು. ಈ 6 ಸ್ಥಳಗಳಾದ್ಮೇಲೆ ಮುಂದೆ ಇನ್ನೊಂದು ಸ್ವಲ್ಪ ಜಾಗ ಉಳಿಸ್ಯಾರವ್ರು. ಏನು, ನಿರವಯ ಸ್ಥಳಕ್ಕೆ ಹೋಗ್ಬೇಕಂತಾರವ್ರು. ಸ್ಥಳ ನಿಸ್ಥಳ ಆಗ್ತಕ್ಕಂಥ ಒಂದು ಸ್ಥಳ ಇದೆ ನಮ್ಮಲ್ಲಿ. ಸ್ಥಳ ನಿಸ್ಥಳ ಆಗ್ತಕ್ಕಂಥದ್ದು. ಈಗ ಮೆತ್ಗಂತ ಬಂದದ್ದು ಯಾಕಂತಂದ್ರೆ ಆ ಸ್ಥಳಕ್ಕೆ ಹೋಗೋದಕ್ಕನೆ. ನಿರವಯ ಸ್ಥಳ ಇದೆ ಇಲ್ಲಿ, ನಿಷ್ಕಲ ನಿಶೂನ್ಯ ನಿರಂಜನ. ಈ ಸ್ಥಳಕ್ಕೆ ಹೋಗಿ ನಿಂದಿರ್ತಾನೆ. ಅದಕ್ಕೆ ಮುಂದೆ ಹೇಳ್ತಾರ ಅವರು, ಅದು ಹೇಳ್ತಾರೆ ಭಾಳ.
ಇಂತಲ್ಲದೆ ಅಪವಾದ ನಿಂದೆಗಳ ಪರರ ಮೇಲೆ ಈ ರೀತಿಯ ನಿರವಯ ಆಗ್ಲಾರ್ದನೆ, ಈ ನಿರವಯ ಆಗ್ತಕ್ಕಂಥದ್ದು ಷಟ್ಸ್ಥಲದ ಮೂಲಕ ನಿರವಯ ಆಗ್ತಕ್ಕಂಥ ಸ್ಥಿತಿ ಅಥವಾ ಆ ಮಾರ್ಗದರ್ಶನ ಬೇರೆ ಯಾವುದಾದ್ರೂ ಜ್ಞಾನೋದಯ ವ್ಯವಸ್ಥೆಯಲ್ಲಿ ಇದೆಯಾ? ಇಲ್ಲ, ಎಲ್ಲಿಯೂ ಇಲ್ಲ. ಯಾವ ವೇದಗಳು ಹೇಳಿಲ್ಲ, ಆಗಮಗಳು ಹೇಳಿಲ್ಲ, ಉಪನಿಷತ್ತುಗಳು ಹೇಳಿಲ್ಲ. ಬೇಕಾದ್ರೆ ಇದ್ದಿರ್ತದೆ ನೋಡ್ರಿ, ಈ ಮಾರ್ಗ ಎಲ್ಲಿಯೂ ಇಲ್ಲ. ಈ ರೀತಿ ಮಾಡಿದವನೇ ಷಟ್ಸ್ಥಲ ಬ್ರಹ್ಮಿ. ಬರ್ಕೊಂತಾರ ಷಟ್ಸ್ಥಲ ಬ್ರಹ್ಮಿ ಅಂತ ಕೆಲವರಲ್ಲ. ಅಲ್ಲ, ಅದನ್ನ ಅಕ್ಕ ಹೇಳ್ತಾಳೆ, ಇದನ್ನ ಅಕ್ಕ ಈ ವಚನದಾಗ ಹೇಳ್ತಾಳೆ, ಷಟ್ಸ್ಥಲ ಬ್ರಹ್ಮಿ ಅಂತಲ್ಲ. ಎಲ್ಲೋ ಷಟ್ಸ್ಥಲ ನಿಮ್ಗ ಬೈತಾಳಕಿ. ಇಂತಲ್ಲದೆ ಅಪವಾದ ನಿಂದೆಗಳ ಪರರ ಮೇಲೆ ಹೋರಿಸಿ ಪರಿವಾರ ದಾಸಿ ವೇಶ್ಯರ ಸಂಗವ ಮಾಡಿ ಭುಂಜಿಸಿ ತೊಂಬಲ ತಿಂಬ ಹೇಸಿ ಮೂಳರು ಹೋತರಾಜ ಜೋಗಿ ಕೃಪಣರಂತೆ ಜಟ ತುರುಬು ಬೋಳು ಉಂಡೆಗೊಂಡು ಕೂಳಿಗಾಗಿ ತಿರುಗುವ ಮೂಳ ಚುಕ್ಕಿಯರ ವಿರಕ್ತ ಷಟ್ಸ್ಥಲ ಬ್ರಹ್ಮಿಗಳೇನಬಹುದೇ? ಯಾ ನಮೂನಿ ಬೈದ್ಬಿಟ್ಟಾರ, ಯಾ ನಮೂನಿ ಬೈದಾರ ನೋಡ್ರಿ. ಹಾಗಾಗಿ ಷಟ್ಸ್ಥಲ ಬ್ರಹ್ಮದ ಷಡ್ವ್ಯಕ್ತ ಶಕ್ತಿಯನ್ನರಿದು ವಿರಕ್ತ ಜಂಗಮ ಷಟ್ಸ್ಥಲ ಬಾಲಬ್ರಹ್ಮಿ ನಿರಾಭಾರಿಯಾದ ಚನ್ನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಚನ್ನ ಮಲ್ಲಿಕಾರ್ಜುನ. ಇಬ್ಬರನ್ನು ಹೇಳಿದರು ನೋಡ್ರು. ಇದು ವಿಶೇಷ ನಮ್ಮ ಇದ್ರೊಳಗೆ. ಅಂದರೆ ತಾನು ಮತ್ತೆ ದೇವನಾಗುವ ಸ್ಥಿತಿ. ಐಕ್ಯ ಸ್ಥಳದಲ್ಲಿ ದೇವನೊಡನೆ ಪ್ರಸಾದ ಮಾಡ್ತಾನೆ ಅಂತ. ಐಕ್ಯ ಸ್ಥಳ ಅಂದ್ರೆ ಇಲ್ಲಿರುವ ಎಲ್ಲ ವಸ್ತುಗಳನ್ನ, ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳನ್ನ ಅಂಗ ಏನು ತಾನು ತಿಂತಾನೋ ಅದು ಯಾರ ಜೊತೆ ಅಂದ್ರೆ ಸಹಭೋಜನ. ದೇವನೊಡನೆ ಸಹಭೋಜನ. ಅದು ದೇವನು ನಮ್ಮ ಮೂಲಕ ದೇವನಿಗೆ ಉಣಿಸ್ತಾ ಇದೀವಿ ನಾವು. ಎದರ ಸಹಾಯದಿಂದ? ಇಂದ್ರಿಯಗಳ ಸಹಾಯದಿಂದ. ಅದಕ್ಕಾಗಿ ನಮ್ಮಲ್ಲಿ ಇಂದ್ರಿಯಗಳು ವರ್ಜ್ಯ ಅಲ್ಲ. ಇಂದ್ರಿಯಗಳನ್ನ ನಾವೇನಾದ್ರೂ ಅದನ್ನ ಹತ್ತಿಕ್ಕಕ್ಕೆ ಹೋದ್ರೆ ದೋಷಗಳು ಬರ್ತಾವಂತ ಶರಣ ಬಸವಣ್ಣವ್ರು ಹೇಳ್ತಾರೆ. ಬಹಳ ಪ್ರಮುಖವಾದ ಇಂದ್ರಿಯಗಳನ್ನ ವಿರೋಧಿಸುವವರು ನಾವಲ್ಲ. ಇಂದ್ರಿಯಗಳಿಗೆ ಬೆಳಕು ಕೊಟ್ಟು ಅವುಗಳ ಸಹಾಯದಿಂದ ನಾವು ಉನ್ನತಿಗೇರಿ ಶಿವನೊಡನೆ ಸಹಭೋಜನ ಮಾಡ್ತಕ್ಕಂಥವ್ರು. ಆತಗೆ ಕಾಯ ಇಲ್ಲ, ನಮ್ಮ ಕಾಯದ ಮೂಲಕ ಬಂದು ಉಣ್ಣೋದಕ್ಕೆ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನ ಮರ್ತೀವಿ, ಆತನ ಉಪವಾಸ ಇಟ್ಟಿವಿ, ನಾವೇ ಉಣ್ಣಾಕತ್ತೀವಿ. ಇಲ್ಲ ಅಲ್ಲಮ್ಮ ರಾಮಾತನ ಹೇಳ್ತಾರೆ, ಕರೆಯದೆ ಬಂದುದ ಹೇಳದೆ ಹೋದುದನ್ನ ಆರು ಅರಿಯರಲ್ಲ, ಅಂದಂದಿಗೆ ಬಂದ ಜೀವಿಗಳು ಅರಿಯದೆ ಹೋದರಲ್ಲ, ಗುಹೇಶ್ವರನೆಂಬ ಲಿಂಗ ಉಣ್ಣದೆ ಹೋದುದನ್ನ ಆರು ಅರಿಯರಲ್ಲ. ಯಾವ ಮಾರ್ಗ ಐತಲ್ಲದು, ಆ ಮಾರ್ಗದಲ್ಲಿ ಶಿವನಿಗೆ ಉಣ್ಣಿಸುವ ಮಾರ್ಗ ಇಲ್ಲ. ವ್ಯತ್ಯಾಸ ಗೊತ್ತಾಯ್ತು ಅಂತ ಅನಿಸ್ತೈತೆ ನನಗೆ. ಯಾಕಂದ್ರೆ ಅವರು ತಮ್ಮೊಳಗೆ ಶಿವನನ್ನು ಹುಡುಕಿದವರು ಅಲ್ಲ. ದಯವಿಟ್ಟು ಯಾರಾದರೂ ಎಲ್ಲೇನ ವೇದಿಕೆ ಮೇಲೆ ಅಲ್ಲಿದ್ದದ್ದು ಇಲ್ಲಿದೆ, ಇಲ್ಲಿದ್ದದ್ದು ಅಲ್ಲಿದೆ ಅಂತ ಹೇಳಿದ್ರೆ ವಿಷಯಗಳನ್ನು ಸರಿಯಾಗಿ ಜಾಡಿಸ್ರಿ. ಬಹಳ ತಪ್ಪು ವ್ಯಾಖ್ಯಾನಗಳಾಗ್ತಾ ಇದ್ದಾವೆ ಈ ಶಂಕರ ತತ್ವದ ಮೇಲೆ. ಈಗೆಲ್ಲ ಇಷ್ಟು ಶ್ರೇಷ್ಠವಾದಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಅದನ್ನು ತಿಳಿಯಲಾರದೆ, ಅದನ್ನು ಓದಲಾರದೆ, ದೊಡ್ಡವರೇ ಓದಲ್ರಿ. ನಮ್ಮಲ್ಲಿ ಪರಿಸ್ಥಿತಿ ಹೆಂಗಂದ್ರೆ, ಯಾರು ಮಾತಾಡ್ಬೇಕಾಗಿತ್ತು ಅವ್ರು ಅಧ್ಯಯನ ಮಾಡಲ್ಲ, ಸಾಧನೆ ಇಳೆಯಲ್ಲ. ಯಾರೇನು ತಲೆ ಹೇಳ್ತಾರ ತಲೆಯಾಗಿ ಬಂದ್ಬಿಡ್ತಾರೆ. ಹೌದು ಸಮಸ್ಯೆ ಆಗಿರೋದು ಇದು. ಅವ್ರು ಹಿಡಿಬೇಕು, ಪುಸ್ತಕಗಳನ್ನ ಹಿಡಿಬೇಕು, ಸಾಧನೆಗೆ ಒಳಗಾಗ್ಬೇಕು ಅವರೆಲ್ಲ. ಆವಾಗ ಅಲ್ರಿ ಬುದ್ಧಿ ಇದು ಹೇಳಿದ್ದು ತಪ್ಪು ಅಂತ ಹೇಳಕ್ ಬರುತ್ತೆ. ಆ ಕಾರಣಕ್ಕೆ ನಾವು ನೀವೆಲ್ಲ ಇವತ್ತು ಇಷ್ಟೆಲ್ಲ ಚಿಂತನೆ ನಡೀತಾ ಇದ್ದಾವೆ ಅಂತ ಒಂದಿಷ್ಟು ಎಚ್ಚರಾಗ್ತಾ ಇದ್ದಾರೆ. ಈಗ ಓದಕ್ ಶುರು ಮಾಡ್ಯಾರ. ಯಾಕಂದ್ರೆ ಭಕ್ತರು ಓದಕತ್ತಿದ್ರು, ಇವರು ಏನಾದ್ರು ಅಪಾಯ ಮಾಡ್ತಾರೆ ಇವ್ರಂತ. ಒಂದ್ಸಲ ಸಿದ್ಧಗಂಗಾ ಮಠದಾಗ ಸ್ವಾಮೀಜಿ ಒಬ್ಬರೇ ಹೇಳಿಬಿಟ್ರಿ ಮಾತನ್ನು, ನೀವಿದ್ರಿ ಅಂತ ಕಾಣ್ತದೆ. ನೀವೇನಾದ್ರೂ ತಮ್ಮ ಸ್ವಾಮೀಜಿಯವರಿಗೆ ಹೇಳಿದ್ರೆ, ನೀವೇನಾದ್ರೂ ಓದೋದು ಬಿಟ್ರೆ, ಅಂದಿಗುಂದಿ ಶ್ರೀಗಳೇ ಹೇಳಿದ್ರಿ ಮಾತನ್ನ. ಕರೆಕ್ಟ್ ಐತೆ ಅವ್ರ ಮಾತು. ಭಕ್ತರ ನಮ್ಮ ಓದ್ ಏನೈತಲ್ಲ ಅವ್ರನ್ನ ಓದಕಚ್ಚಿತ್. ಈಗ ಅಲ್ಲ, ನಮ್ಮ ಚನ್ನಬಸವಣ್ಣ ಸ್ವಾಮಿಯರ್ ಇಂಥವ್ರು ನಾವು ಸ್ವಾಮಿಯರ್ ಲೆಕ್ಕದಾಗ ಇಡಂಗಿಲ್ಲ ನಾವು. ಅವರ ಆ ರೀತಿ ಪೀಠಗಳಿಗೆ ಏನಿದಾರಲ್ಲ ಅವ್ರ ಸುದ್ದಿ ಈಗ ನಾವು ಮಾತಾಡ್ತಾ ಇರೋದು. ಏನಾಗಿದೆ, ಅವ್ರು ಓದಿದ್ರೆ, ಅಧ್ಯಯನ ಮಾಡಿದ್ರೆ, ಅವ್ರ ಹತ್ರ ಸಾಮರ್ಥ್ಯ ಇದೆ, ದುಡ್ಡಿದೆ,
ಆಸ್ತಿ ಇದೆ, ಸಂಪತ್ತು ಇದೆ, ಅದನ್ನು ಬಳಸ್ಬೋದು. ಆ ರೀತಿ ತತ್ವಕ್ಕಾಗಿ ಬಳಸ್ಬೋದು. ಬೇಕಾದಷ್ಟು ಕೆಲಸ ಆಗ್ತದೆ. ಮಾಡ್ಬೋದು ಮಾಡ್ಬೋದು. ಎಷ್ಟು ಅದ್ಭುತ ಮಾಡ್ಬೋದಂದ್ರೆ ಅದನ್ನ ಯಾವ ರೀತಿ ಆದ್ರೂ ಮಾಡ್ಬೋದು. ಈ ಅಪ್ಪವ್ರು ಈಗೇನು ಮಾಡಿದಾರಲ್ಲ, ಇದನ್ನ ಇಂಥ ಕೆಲಸಗಳನ್ನ ವರ್ಷಕ್ಕೊಂದು 8-10 ಮಾಡ್ರಿ ನೀವು, ತಿಳ್ಕತ್ತದ. ಹೇಳೋದಕ್ಕಿಂತ ಮೊದಲು ತಿಳಿತದೆ ಹೆಂಗೆ ಹೇಳ್ರಿ ಅವ್ರಿಗೆ ನಾವು. ಅದಕ್ಕಾಗಿ ಅನಿವಾರ್ಯ ಸೃಷ್ಟಿ ಮಾಡ್ಬೇಕು. ಈಗ ಭಕ್ತರು ನೀವು ಮಾಡಲೇಬೇಕಂತಕ್ಕಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ಬೇಕು. ಮಾಡದಿದ್ರೆ ಅದೇನಾಗುತ್ತೆ, ಮುಂದೆ ಸಮಾಜ ಪರಿಣಾಮ ಎದುರಿಸ್ತೈತಿ. ಭಕ್ತರು ಇಷ್ಟು ಚೆನ್ನಾಗಿ ಇದನ್ನ ಮಾಡ್ತಾ ಇದಾರಪ್ಪ, ನಿಮ್ಗೆ ಏನು ಸಮಾಜ ಇಷ್ಟೆಲ್ಲ ಕೊಟ್ಟೈತೆ, ಏನ್ ಮಾಡ್ತಾರೆ ನೀವು ಅಂತ ಕೇಳ್ತಾರ. ಆಗ್ಲೇ ಅವರು ಕೇಳಕ್ ಶುರು ಆಗ್ತತಿ. ಅದಕ್ಕಾಗಿ ಜಾಗ್ರ ಆಗ್ಬೇಕಾದ್ರೂ ನಾವು ಖಂಡಿತ ಮಾಡೋಣ್ರಪ್ಪ. ಬಟ್ ಅವ್ರು ಏನಾಗಿದೆ, ಇವ್ರು ಕುತ್ಕೊಂಡಂಗ ಅಪ್ಪ ಅವ್ರು ಹಿಂಗ್ ಕುತ್ಕೊಂಡಂಗ ಕುದುರಲ್ಲ ಅವರು. ಹೌದು, ಇದನ್ನ ಶರಚಂದ್ರ ಸ್ವಾಮೀಜಿ ಅವರು ಹೇಳಿದ್ರು ನನಗೊಂದ್ಸಲ. ಆ ರೀತಿ ಆರ್ಗನೈಸ್ ಮಾಡ್ತೀವಿ, ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ. ಇವತ್ತು ನಾವೆಲ್ಲರೂ ಕೂಡಿ ಹೋಗ್ಬೇಕಾಗಿದೆ. ಎಲ್ಲಿಯೂ ಸಹಿತ ಬಿಮ್ಮುಗಳಿಲ್ಲದೆ. ನಾವ್ಯಾರು ಹೇಳ್ತು ಅನ್ನೋ ಭಾವ ನಮಗೂ ಬೇಡ, ಕೇಳ್ತು ಅನ್ನೋ ಭಾವ ಯಾರಿಗೂ ಬೇಡ. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಆ ನೆರವೇ ಸ್ಥಿತಿಗೆ ಹೋಗೋದಕ್ಕೇ ಬಸವ ತತ್ವವನ್ನು ಒಪ್ಪಿಕೊಂಡವ್ರು. ಇಷ್ಟ ಆಯ್ತಂದ್ರೆ ಬಹಳಷ್ಟು ಒಳ್ಳೆ ಕೆಲಸ ಆಗ್ತೈತಿ. ಈ ನೆಲೆಯಲ್ಲಿ ನನಗೇನು ತಿಳಿತೈತೆ ಆ ಷಟ್ಸ್ಥಲ ಮಾರ್ಗವನ್ನ ತಮಗೆ ಕಂಪ್ಯಾರಿಟಿವ್ ಇದನ್ನಾಗಿ ಹೇಳಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ತಾವು ಸರಿಪಡಿಸ್ಬೋದು. ಅದನ್ನು ನಾನು ಸ್ವೀಕಾರ ಮಾಡ್ತೇನೆ. ಯಾಕಂದ್ರೆ ಏನು ಮಾತಾಡಿದ್ರು ವಚನಗಳ ಆಧಾರ ಕೊಟ್ಟೆ ಮಾತಾಡಿದ್ದೇನೆ ನಾನು. ವಚನಗಳಿಲ್ಲದೆ ಮಾತಾಡಂಗಿಲ್ಲ. ಅಕ್ಕಂದು ವಚನ ಮೊದಲೇ ಸಾಲ ಹುಡುಕ್ಲೆ ಅಂತಾರೆ. ಚರಾಚರಾತ್ಮಕ ಅಲ್ಲ, ನಿಮ್ಮನ್ನು ಕೆಲಸಕ್ಕೆ ಹಚ್ಚಕತ್ತಾರ. ಮತ್ತೆ ಅವರು 1 ಗಂಟೆ ಆಯಿತು. ನನಗೆ ಕೊಟ್ಟಂತ 1 ತಾಸು 55 ನಿಮಿಷ ನಾನು ಚಿಂತನೆ ಮಾಡಿದೆ. ತಾವೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ರಿ, ಮುಂದುವರಿಯೋಣ. ಮತ್ತು ನನ್ನ ಮಾತಿನಲ್ಲಿ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ರಿ ಅಂತಕ್ಕಂಥ ಮಾತನ್ನು ಕೇಳಿ ನಾನು ಮುಗಿಸ್ತೇನೆ. ಶಾನು.